ಇಬ್ರು ದಿವ್ಯ ಚೇತನರು ನಮ್ಮನ್ನ ಆಗಲಿದ್ದಾರೆ. ಒಬ್ರು ಕನ್ನಡದವರು, ಮತ್ತೊಬ್ರು ತೆಲುಗಿನವರು. ಕನ್ನಡದ ಅಂದ್ರೆ ಸುಗಮ ಸಂಗೀತವನ್ನ ಹಾಡ್ತಾ ಇದ್ದಂತಹ ಚಿಟ್ಟೆ ಯಶವಂತ ಹಳಿಬಂಡಿ, ಹಾಗೇನೆ ತೆಲುಗುವಿನ ಹಿರಿಯ ನಟ ನಿರ್ಮಾಪಕ ಅಕ್ಕಿನೇನಿ ನಾಗೇಶ್ವರ ರಾವ್. ಸೊ ಅವರಿಬ್ಬರನ್ನೂ ಕೂಡ ನೆನಪಿಸುವಂತಹ ಒಂದು ಕಾರ್ಯಕ್ರಮ. ನಮ್ಮ ಜೊತೆ ರವಿ ಬೆಳಗೆರೆ ಅವರು ನಮ್ಮ ಜೊತೆ ಇದ್ದಾರೆ. ರವಿ ಬೆಳಗೆರೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಣಾ. ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಡೇ. ಯಾಕೆಂದ್ರೆ ಇಬ್ರು ನಾನು ವೈಯಕ್ತಿಕವಾಗಿ ಬಲ್ಲವರು. ನೀವು ಆ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಸುಮಾರು 30 ವರ್ಷಗಳ ಹಿಂದೆ ಬೆಂಗಳೂರಿಗೆ ನಾಗೇಶ್ವರ ರಾಯರು ಬಂದಾಗ ಅವರನ್ನ ಒಂದು ಸಂದರ್ಶನ ಮಾಡಿದ್ದೆ. ಎಷ್ಟು ವರ್ಷ ಆಯ್ತು? 30 ಆಗಿದೆ. 30 ವರ್ಷದ ಅಶೋಕ ಹೋಟ್ಲಿಗೆ ನಾನು ಹೋದಾಗ ಅವರು ಶುದ್ಧ ಸ್ಫಟಿಕ ಬಿಳಿ ಬಣ್ಣದ ಪೆಕ್ಲೆಸ್ ಅಂತಾರೆ ಇಂಗ್ಲಿಷ್ನಲ್ಲಿ, ಆ ತರಹದ್ದೊಂದು ಶರ್ಟ್ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಒಂದು ಕ್ಲೋಸ್ ಕಾಲರ್ ಕೋಟ್ ಹಾಕೊಂಡು ಕೂತಿದ್ರು. ನಾನು ಯಥಾ ಪ್ರಕಾರ ಜೀನ್ಸ್ ಪ್ಯಾಂಟು, ಒಂದು ಟೀ ಶರ್ಟು, ಮೇಲೊಂದು ಹರ್ಕ ಪರ್ಕ ಜಾಕೆಟು ಹಾಕೊಂಡು ಹೋಗಿದ್ದೆ. ಚಳಿ ಇತ್ತು ಅವತ್ತು ಬೆಳಿಗ್ಗೆ. ನನ್ನನ್ನು ರಾವಯ್ಯ ಅಂತ ನೋಡಿದ ತಕ್ಷಣ ತುಂಬ ದೊಡ್ಡವ್ರ ವಯಸ್ಸಿನಲ್ಲಿಗಿಂತ ಬರಯ್ಯ ಅಂತ ಅಂದ್ರು. ಹೋಗಿ ಕೂತೆ, ತುಂಬ ಹೊತ್ತು ಮಾತಾಡಿದೆ, ಸಂದರ್ಶನ ಮಾಡಿದೆ. ಹೊರಗಡೆ ಬರೋಷ್ಟೊತ್ತಿಗೆ ನನ್ನ ಗೆಳೆಯ ವಿಶ್ವನಾಥ್ ಸುವರ್ಣ ಅಂತ ಫೋಟೋಗ್ರಾಫರ್, ಈಗ ಅವರು ಪತ್ರಿಕೋದ್ಯಮದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ, ಅವ್ರು ಬಂದಿದ್ರು. ಅವರೊಂದು ಫೋಟೋ ತೆಗಿತೀನಿ ಅಂತಂದ್ರು. ಅವರು ರಾಯರು ತಕ್ಕೋತಾರೆ ಅಂತ ನಾನು ಬಿಟ್ಟೆ. ನೂರಾವಯ್ಯ ನೀನು ಬಾರಯ್ಯ ಅಂತ ಅನ್ಕೊಂಡು ನನ್ನ ಹೆಗಲ ಮೇಲೆ ಕೈ ಹಾಕೊಂಡು ನಿಂತು ನನ್ನ ಪಕ್ಕದಲ್ಲಿ ನಿಂತು ಒಂದು ಫೋಟೋ ತೆಗೆಸ್ಕೊಂಡ್ರು. ಆ ಫೋಟೋ ಅದು ಹುಡುಕ್ಲಿಕ್ಕೆ ನನ್ನ ಇವತ್ತಿನ ಅರ್ಧ ದಿವಸ ಬೇಕಾಯ್ತು. ಯಾಕೆಂದ್ರೆ ಓಲ್ಡ್ ಟ್ರೆಷರಿ. ಈಗೆಲ್ಲ ಕಂಪ್ಯೂಟರೈಸ್ ಮಾಡಿ ಇಟ್ಬಿಟ್ಟಿರ್ತೀವಿ, ಆದ್ರೆ ಆಗ ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ, ಬರೀ ಒಂದು ಇಷ್ಟೇ ಕಾಪಿ ಇದ್ದಿದ್ದು. ತೆಗೆಸ್ಕೊಂಡು ಅದು ನೋಡಿದ ತಕ್ಷಣ ಒಂದು ಕಣ್ಣಂಚಿನಲ್ಲಿ ನೀರು. ಹಾಗೇನೆ ಪಂಚಮ ಹಳಿಬಂಡಿ ಅವ್ರನ್ನ ನಾನು ಮೊಟ್ಟ ಮೊದಲು ನೋಡಿದ ಸಂದರ್ಭ ನಿಮ್ಗೆ ಹೇಳಿದ್ರೆ ವೀಣಾ, ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಗುತ್ತೆ. ಅವ್ರನ್ನ ನಾನು ನೋಡಿದ್ದು ಬೇಂದ್ರೆಯವರ ಮನೇಲಿ, ಅದು ಸುಮಾರು 35 ವರ್ಷದ ಹಿಂದೆ. ಬೇಂದ್ರೆಯವ್ರ ಮುಂದೆ ಕೂತ್ಕೊಂಡು ಕುಣಿಯೋಣು ಬಾರ ಕುಣಿಯೋಣು ಬಾ ಹಾಡು ಹೇಳಿದ್ರು. ಬೇಂದ್ರೆ ಯಾರನ್ನೂ ಯಾವತ್ತೂ ಕೂಡ ಸುಮ್ಮನೆ ಮೆಚ್ಚುವಂಥವ್ರಲ್ಲ. ಅವ್ರದ್ದೊಂದು ಸ್ಟೈಲ್ ಏನಿತ್ತು ಅಂತಂದ್ರೆ, ನಿಮ್ಮ ಕಾವ್ಯ ಉಳಿದವ್ರಿಗಿಂತ ಬಹಳ ಚಂದದ. ಉಳಿದವರಂದೇ ಇಲ್ಲ, ಯಾರು ಅಂದ್ರೆ ಹಿ ವುಡ್ ಲೈಕ್ ಟು ನೋ. ಅವರು ಬಹಳ ಪರ್ಟಿಕ್ಯುಲರ್ ಆಗಿದ್ರು ಆ ವಿಷಯದಲ್ಲಿ. ನೋಡಿ, ಆ ಚಿತ್ರ ನೋಡ್ತಾ ಇದ್ರೆ ನಿಮ್ಗೆ ನನ್ನ ಭಯ, ಭಕ್ತಿ, ಗೌರವ, ಪ್ರೀತಿ, ಆ ಡಿಸ್ಟನ್ಸು ಎಲ್ಲನೂ ಅದು ಆ ಚಿತ್ರ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಇಬ್ರು ಒಂದು ದಿವಸ ಹೋದ್ರು. ನಾನು ಆಮೇಲೆ ಅಕ್ಕಿನೇನಿ ಅವ್ರನ್ನ 4-5 ಸಲ ಮೀಟ್ ಮಾಡಿದ್ದೆ ಹೈದರಾಬಾದ್ನಲ್ಲಿ ಹೋದಾಗ. ಏನ್ ಮಾತಾಡಿದ್ರಿ ಆ ಒಂದು ಸಂದರ್ಭದಲ್ಲಿ? ಆಗ ಸಿನಿಮಾಗಳ ಬಗ್ಗೆನೇ, ಬೇಸಿಕಲಿ ಸಿನಿಮಾಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾನು ಕೇಳಿದೆ, ಈಗ ನಾಗಾರ್ಜುನ ನಿಮ್ಗೆ ಹೇಗೆ ಅನ್ನಿಸ್ತಾನೆ ಅಂತ. రవి గారు చూడండి చాలా కష్టం ఉందండి. బీయింగ్ సన్ ఆఫ్ ఎ గ్రేట్ మ్యాన్ ఈజ్ ది ఫస్ట్ కర్స్ ఆఫ్ ఎ ಗುಡ್ ಪರ್ಸನ್, ಗುಡ್ ಆಕ್ಟರ್. ಹೇಗೆ ನಾವು ನೋಡಿದ ಹಾಗೆ ರಾಜ್ ಕಪೂರ್ ಕಣ್ಣೆದುರಿಗೆ ಅವ್ರ ಮಕ್ಕಳು ಬೆಳೀಲಿಲ್ಲ, ಬಹಳ ಕಷ್ಟಪಡಬೇಕಾಯ್ತು. ರಣಧೀರ್ ಕಪೂರ್ ಅಂತೂ ಬೆಳೆಯಕ್ಕೆ ಸಾಧ್ಯ ಆಗಲಿಲ್ಲ. ರಿಷಿ ಕಪೂರ್ ಸ್ವಲ್ಪ ದಿವಸ ಬೆಳೆದ್ರು, ಆಮೇಲೆ ತೆರೆಮರೆಯಾಗಿ ಹೋಗ್ಬಿಟ್ರು. ಈಗ ಕರೀನಾ ಅಂಡ್ ಕರಿಷ್ಮಾ ತಾನೇ ಕೆಲಸ, ದೋಸ್ ಕಪೂರ್ ಸರ್ ಆಕ್ಟಿವ್. ನಾವು ನೋಡಿ, ಒಂದು ಕುಟುಂಬ ಹಾಗೆ ಕಂಟಿನ್ಯೂಸ್ ಆಗಿ ಜನರೇಷನ್ ಟು ಜನರೇಷನ್ ಆಕ್ಟರ್ಸ್ನ ಕೊಟ್ಟವರು ಅಂತಂದ್ರೆ ಹಿಂದಿಯಲ್ಲಿ ರಾಜ್ ಕಪೂರ್ ಫ್ಯಾಮಿಲಿ. ಅನ್ಫಾರ್ಚುನೇಟ್ಲಿ ದಿಲೀಪ್ ಕುಮಾರ್ಗೆ ಮಕ್ಕಳೇ ಇಲ್ಲ. ಬೇರೆಯವ್ರ ಮಕ್ಕಳು ಬಂದಂಗೆ ಬಂದರು, ಹಾಗೆ ಮರೆಯಾದರು. ಆದರೆ ಪೃಥ್ವಿರಾಜ್ ಕಪೂರ್, ರಾಜ್ ಕಪೂರ್, ಶಮ್ಮಿ ಕಪೂರ್, ಶಶಿ ಕಪೂರ್, ದೆನ್ ರಣಬೀರ್ ಕಪೂರ್, ಕರಿಷ್ಮಾ, ನೋಡಿ ಹೀಗೆ ಒಂದು ಟ್ರೆಂಡ್ ಅದು. ಫಾರ್ಚುನೇಟ್ಲಿ ಕನ್ನಡದಲ್ಲಿ ಆ ಟ್ರೆಂಡ್ ಇದ್ದಿದ್ದು ರಾಜ್ಕುಮಾರ್ ಅವರಿಗೆ ಸಾಧ್ಯ ಆಯಿತು. ಅವ್ರ ತಂದೆ ಮಹಾನ್ ಖ್ಯಾತ ನಟರಲ್ಲ, ನಾಟಕ ರಂಗದಲ್ಲಿದ್ದವರು.
ಆದರೆ ರಾಜ್ಕುಮಾರ್ ಅದೊಂಥರ ಬೀಸುಗಾಳಿಗೆ ಮೈಯೊಡ್ಡಿ ನಿಂತು ಬಿರುಗಾಳಿಯನ್ನು ಎದುರಿಸಿದಂತಹ ಮಹಾನ್ ಚೇತನ ಅವರು. ಅಂಥ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಶಿವರಾಜ್ ಕುಮಾರ್ ಅವರನ್ನು ಕೊಟ್ಟರು. ರಾಘವೇಂದ್ರ ರಾಜ್ಕುಮಾರ್ ನಟರಾಗಿ ಅಲ್ಲದಿದ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದ್ರು. ಶಿವಣ್ಣ ಮತ್ತು ಅಫ್ಕೋರ್ಸ್ ಅಪ್ಪು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಸ್ ದಿ ಬಿಗ್ಗೆಸ್ಟ್ ಸ್ಟಾರ್ ಟುಡೇ. ನಾಗೇಶ್ವರ ರಾಯರ ಕುಟುಂಬದಲ್ಲಿ ಏನಿತ್ತು ಅಂತಂದ್ರೆ ಅವ್ರ ನಂತರ ಬಂದವರು ಬಹಳ ಜನಕ್ಕೆ ಗೊತ್ತಿಲ್ಲ ನಾಗೇಶ್ವರ ರಾವ್ ಹೇಗೆ ನಟರಾದರು ಅಂತ ಹೇಳಿ. ಅವರು ಚಿಕ್ಕನ್ನಲ್ಲಿದ್ದಾಗ ಇಲ್ಲೂ ಇದ್ರು, ಕರ್ನಾಟಕದಲ್ಲೂ ಬರ್ತಾ ಇದ್ರು, ಆಂಧ್ರದಲ್ಲೂ ತುಂಬಾ ಇದೆ ಕಲ್ಚರ್, ಈಗ ಎಲ್ಲ ಕಡೆನೂ ಹೋಗಿದೆ. ಹಗಲು ವೇಷಗಾರರು ಅಂತ ಬರ್ತಾ ಇದ್ರು, ಬಣ್ಣ ಹಾಕೊಂಡು ಕೃಷ್ಣನ್ ಬಣ್ಣ, ರಾಮನ ಬಣ್ಣ. ಹೆಣ್ಣಿನ ಪಾತ್ರ ಹೆಚ್ಚಾಗಿ ಕೊಡ್ತಾರೆ. ಅವ್ರಿಗೆ ಹೆಣ್ಣಿನ ಪಾತ್ರ ಕೊಡೋದಷ್ಟೇ ಅಲ್ಲ, ಅವರೇ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನೊಳಗೆ ಒಬ್ಬ ಹೆಂಗಸೂ ಇದ್ದಾಳ ಅನ್ನುವ ಅನುಮಾನ ನನಗೆ ಅನೇಕ ಸಲ ಬಂದಿದೆ ಅಂತ. ಹಿ ವಾಸ್ ಅಮೇಝಿಂಗ್ಲಿ ಗ್ರೇಟ್ ಆಕ್ಟರ್, ಕಾಂಬಿನೇಷನ್ ಆಫ್ ಎ ಮ್ಯಾನ್ ಅಂಡ್ ವುಮನ್ ಅವರು. ನೋಡಿ, ಅದು ನಮ್ಮಲ್ಲಿ ಆಡಂಗಿ ಅಂತ ಶಬ್ದ ಬಳಸ್ತೀವಿ, ಹೆಣ್ಗ ಅಂತೀವಿ. ಹೆಣ್ಗ ಅಲ್ಲ ಅವರು. ಹಿ ವಾಸ್ ಪರ್ಫೆಕ್ಟ್ಲಿ ಎ ಮ್ಯಾನ್ ಆಸ್ ಎ ಲವರ್ ಬಾಯ್, ಸೂಪರ್ ಹಿಟ್ ಅವರು. ಅಂಡ್ ಹಿ ವಾಸ್ ಕಿಂಗ್ ಆಫ್ ಟ್ರಾಜಿಡೀಸ್ ಇನ್ ತೆಲುಗು, ಕಿಂಗ್ ಆಫ್ ಟ್ರಾಜಿಡೀಸ್. ದೇವದಾಸು, ಬಾಟಸಾರಿ, ಪ್ರೇಮಾಭಿಷೇಕಂ, ಪ್ರೇಮ್ ನಗರ್, ಈ ಸಿನಿಮಾಗಳನ್ನು ನಾನು ದೇವದಾಸು ಸಿನಿಮಾ ಒಂದನ್ನೇ ನಿರಂತರವಾಗಿ 17 ದಿವಸ ನೋಡಿದ್ದೀನಿ ಅಂತ ನಂಬ್ತೀರಾ ನೀವು? 17 ದಿವಸ ಕಂಟಿನ್ಯೂಸ್ ಆಗಿ ದೇವದಾಸ್ ನೋಡೋದು, ಅಳೋದಕ್ಕೆ ಹೋಗ್ತಾ ಇದ್ದಿದ್ವಿ ನಾವು. ಪ್ರೇಮ್ ನಗರ್ ಹಾಗೆ ಇತ್ತು, ಪ್ರೇಮಾಭಿಷೇಕಂ ಹಾಗೆ ಇತ್ತು. ನನಗೆ ಆ ಸಿನಿಮಾದ ಡೈಲಾಗ್ಸ್ ನೆನಪಿವೆ. ಲತಾ ಎಂದುಕು చేసేవి పని, ಲತಾ ಯಾಕೆ ಹೀಗೆ ಮಾಡಿದೆ ಅನ್ನೋಂಥ ಆ ಡೈಲಾಗ್ ಇತ್ತು. ಹಾಡುಗಳು ಅವ್ರಿಗೆ ಅದೃಷ್ಟ ಬಹಳ ಚೆನ್ನಾಗಿತ್ತು. ಸಮುದ್ರಾಲ ಅನ್ನುವಂತಹ ಒಬ್ಬ ಲಿರಿಕ್ ರೈಟರ್ ಸಿಕ್ಕರು. ನೋಡಿ, ನಾನು ಹಿಂದೆ ಹೇಳ್ತಾ ಇದ್ದೆ, ಪ್ರಾಣ್ ಇದ್ರಲ್ಲ, ಖಳನಟ, ಪ್ರಾಣ್ ಅನ್ನೋ ಹೆಸರನ್ನ 20 ವರ್ಷ ಯಾರಿಗೂ ಇಟ್ಟಿರಲಿಲ್ಲ ಮನೆಯಲ್ಲಿ ಮಕ್ಕಳಿಗೆ. ಯಾಕೆ ಅಂತಂದ್ರೆ ಅದು ನೇಮ್ ಇಂಡಿಕೇಟೆಡ್ ಫಾರ್ ನೆಗೆಟಿವ್ ಇದು. ಆದರೆ ಅವ್ರಿಗೆ 2 ಹಾಡು, ಇದು ಜಂಜೀರ್ ಅಂತ ಒಂದು ಫಿಲ್ಮ್ ಬಂತು, ಅಮಿತಾಬ್ ಬಚ್ಚನ್. ಇದು ಆ ಪ್ರಾಣ್ ಕುಣಿತಾ ಹಾಡ್ತಾನೆ ಅದನ್ನು. ಹಿ ಡಾನ್ಸಸ್ ಫಾರ್ ಇಟ್, ಇಸ್ ಅ ಪಠಾನ್, ಯಾರಿ ಹೈ ಇಮಾನ್ ಮೇರಾ ಯಾರ್ ಮೇರಿ ಜಿಂದಗಿ ಅಂತೇಳಿ. ಆನಂತರ ಉಪ್ಕಾರ್ ಸಿನಿಮಾದಲ್ಲಿ ಅದೇ ತರಹದ, ಅದರಲ್ಲಿ ಕುಂಟ ಪ್ರಾಣ್ ಹೇಳುವ, ಊರ್ಗೋಲ್ ಇಟ್ಕೊಂಡು ಖಸ್ಮೆ ವಾದೆ ಪ್ಯಾರ್ ವಫಾ ಸಬ್ ಬಾತೆ ಹೈ ಬಾತುಂಕಾ ಕ್ಯಾ. ನೋಡಿ, 2 ಹಾಡು ಒಬ್ಬ ಮನುಷ್ಯನ ಆ ಕೆರಿಯರ್ನೇ ಬದಲಾಯಿಸ್ಬಿಡ್ತು. ಹಿ ಬಿಕೇಮ್ ಎ ಕ್ಯಾರೆಕ್ಟರ್ ಆಕ್ಟರ್. ವಿಲನ್ ಹೋದ, ಕ್ಯಾರೆಕ್ಟರ್ ಆಕ್ಟರ್ ಉಟ್ಕೊಂಡ. ನಮ್ಮಲ್ಲಿ ಕ್ಯಾರೆಕ್ಟರ್ ಆಕ್ಟರ್ಸು ಇಲ್ದಂಗೆ ಆಗ್ಬಿಟ್ರು, ಕಮಿಡಿಯನ್ಸು ಹೀರೋಗಳಾಗ್ಬಿಟ್ರು. ಆ ಕೆಲಸವನ್ನು ನಾಗೇಶ್ವರ ಯಾವತ್ತೂ ಮಾಡಲಿಲ್ಲ. ಹಿ ಡಿ ನಾಟ್ ಚೇಂಜ್ ಹಿಸ್ ವರ್ಷನ್. ದಸರಾ ಬುಲ್ಲೋಡು ಅಂತ ಒಂದು ಸಿನಿಮಾ, 2 ನಾಯಕಿಯರು, 2 ನಾಯಕಿಯರನ್ನ ಇಟ್ಕೊಂಡು, ಚೆಂಗಾವಿ ರಂಗು ಚೀರ ಕಟ್ಟುಕುನ್ನ ಚಿನ್ನದಿ ಅಂತ ಒಂದು ಹಾಡಿದೆ. ಚೆಂಗಾವಿ ಚೀರ ಅಂದ್ರೆ ನಮ್ಮಲ್ಲಿ ಚಂದ್ರಕಾಳೆ ಸೀರೆ ಅಂತೀವಲ್ಲ ನಾವು, ಇಳಕಲ್ಲಿನ ಸೀರೆ, ಹೆಣ್ಮಕ್ಳು ನಿಮಗೆ ಬಹಳ ಪ್ರಿಯವಾಗುವಂಥದ್ದು ವೀಣಾ. ಅದು ಆ ತರಹದ ಸೀರೆ ಕುರಿತಾದ ಹಾಡು. ಅಂದ್ರೆ ಅದರೊಳಗಿನ ಸೌಂದರ್ಯ ಮತ್ತು ಸೌಂದರ್ಯದೊಳಗಿನ ಆ ಸುಂದರಿ, ಆ ತರದ ಹಾಡು. ವೆರಿ ರೊಮ್ಯಾಂಟಿಕ್, ವೆರಿ ವೆರಿ ರೊಮ್ಯಾಂಟಿಕ್, ಬಹಳ ಆತ್ಮೀಯ ಅನಿಸುವಂತಹ ವ್ಯಕ್ತಿ. ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಂಧ್ರದಲ್ಲಿ ಆವಾಗ 2 ಪಾರ್ಟಿ ಇರಲಿಲ್ಲ, ಕಾಂಗ್ರೆಸ್ಸೇ. ಬಳ್ಳಾರಿಯಲ್ಲಿ ಪಾರ್ಟಿ ಅಂದರೆ ಕಾಂಗ್ರೆಸ್ಸೇ. ಆದರೆ 2 ಬಲವಾದ ಪಾರ್ಟಿಗಳಿದ್ದು, ಒಂದು ANR ಪಾರ್ಟಿ, ಇನ್ನೊಂದು NTR ಪಾರ್ಟಿ. ಹೆಂಗಸರಲ್ಲಿ ಬಹುಪಾಲು ANR ಪಾರ್ಟಿ. ನಾವೆಲ್ಲ ಗಂಡಸರು ಮೆಚೋ ಇಮೇಜ್ ಬೇಕು ನಮಗೆ ಅಂತೇಳಿ NTR ಪಾರ್ಟಿ. ವ್ಯತ್ಯಾಸ ಏನಿತ್ತು NTRಗೂ ಮತ್ತು ANRಗೂ ಅಂತ ಅನ್ನೋದನ್ನ ನಾನು ಇವತ್ತು ನನ್ನ ಪ್ರೇಕ್ಷಕರಿಗೆ, ನನ್ನ ಆತ್ಮೀಯ ಪ್ರೇಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. NTR ನೀವು ಗಮನಿಸಿ ನೋಡಿದ್ರೆ ಪೌರಾಣಿಕ ಪಾತ್ರಗಳಿಗೆ ಮಾತ್ರ ಫಿಟ್ ಆಗ್ತಿದ್ರು. ಅವರ ಸಾಮಾಜಿಕ ಪಾತ್ರಗಳಲ್ಲಿ ಅಷ್ಟಾಗಿ ಮಿಂಚಲಿಲ್ಲ. ಅವ್ರದ್ದು ರಾಮ, ಕೃಷ್ಣ, ಒಂದರಲ್ಲಂತೂ 6 ರೋಲ್ ಮಾಡಿದ್ರು. 6 ರೋಲ್ಸ್ ಇನ್ 1 ಫಿಲ್ಮ್, 3 ರೋಲ್ಸ್ ಇನ್ 1 ಫಿಲ್ಮ್. ದಾನವೀರ ಶೂರಕರ್ಣ ನೀವು ನೋಡ್ಬಿಟ್ರೆ ಅದು ಒಂದೊಂದು ಮೇಕಪ್ 3 hours ಆಗೋದು. ಅಂಡ್ ಹಿ ಅಪಿಯರ್ಡ್ ಡಿಫರೆಂಟ್ಲಿ ಇನ್ ಆಲ್ ದಿ 6 ರೋಲ್ಸ್ ಅಂಡ್ ಆಲ್ ದಿ 3 ರೋಲ್ಸ್.
ಆ ತರಹದ ಖ್ಯಾತಿ NTR ಗಿದ್ರೆ ಇವ್ರಿಗೆ ಎರಡೂ ತರಹದ ಖ್ಯಾತಿ ಇತ್ತು. ಇವರು ಪೌರಾಣಿಕನೂ ಮಾಡ್ತಾ ಇದ್ರು, ಜೊತೆಗೆ ಸಾಮಾಜಿಕ ಅಂತೂ ಬಿಡಿ, ಅದು ಅಲ್ಟಿಮೇಟ್. ಅದು ಅಲ್ಟಿಮೇಟ್. ಅವರು ವಿಗ್ ಇಲ್ಲದೆ ನಟಿಸಿದಂಥ ಒಂದು ಸಿನಿಮಾ ಇದೆ, ನಿಮ್ಗೆ ಗೊತ್ತಿದೆಯಾ? ಸುಡಿಗುಂಡಾಲು ಅಂತ ಅದ್ರ ಹೆಸರು. ಈ ಪ್ಲೇಸ್ ದಿ ರೋಲ್ ಆಫ್ ಎ ಜಡ್ಜ್. ಸಮಾಜವನ್ನು ಹೇಗೆ ನೋಡಬೇಕು ಅನ್ನೋದನ್ನ ನೀವು ಆ ಸಿನಿಮಾ ನೋಡಿ ಕಲಿಬೇಕು. ಗಾಂಧಿ ಮತ್ತು ಗೋಡ್ಸೆ ಅನ್ನುವಂಥ ಎರಡು ಪುಟ್ಟ ಮಕ್ಕಳ ಕೈಯಲ್ಲಿ ಒಂದು ನಾಟಕ ಮಾಡಿಸ್ತಾರೆ. ಆ ಗೋಡ್ಸೆ ರೋಲ್ ಮಾಡಿದವನು ಯಾರ್ದೋ ಮಗ, ಗಾಂಧಿ ರೋಲ್ ಮಾಡಿದವನು ನಾಗೇಶ್ವರಾಯರ ಮಗ, ಅಂದರೆ ಸಿನಿಮಾದಲ್ಲಿ ಜಡ್ಜ್ ಮಗ. ಆಟ ಆಡ್ತಾ ಆಡ್ತಾ ನೀರಿನಲ್ಲಿ ತಳ್ಳಿ ಗಾಂಧಿನ ಸಾಯಿಸ್ಬಿಡ್ತಾನೆ. ದಟ್ ಈಸ್ ಎ ವಂಡರ್ಫುಲ್ ಫಿಲ್ಮ್, ರೋಜುಲು ಮಾರಾಯಿ ಅನ್ನುವಂಥ ಇದು. ಈ ತರಹದನ್ನ ನೋಡಿ ನಾವೆಲ್ಲ ನಮ್ಮ ಬಾಲ್ಯವನ್ನು ರೂಪಿಸ್ಕೊಂಡಿದ್ದಾನೆ 3 ಜನರನ್ನು ನೋಡಿ. ಒಂದು ಎನ್.ಟಿ. ರಾಮರಾಯರನ್ನ, ಇನ್ನೊಂದು ಒಂದು ಸೀನ್ ಇದೆ ಅಂತೆ, ನೋಡ್ಕೊಂಡು ಓಕೆ ನೋಡಿ. ನೀವು ಗಮನಿಸಬೇಕಾಗಿರೋದು ಆ ಶಾಟ್ನ, ಒಂದು ಪರ್ಟಿಕ್ಯುಲರ್ ಶಾಟ್ನ ನಾಗೇಶ್ವರರಾವ್ ಇಲ್ಲ ಅಲ್ಲಿ, ಅವ್ರ ಡೈರೆಕ್ಷನ್, ಅವ್ರ ವಾಯ್ಸ್ ಮಾತ್ರ ಕೇಳುತ್ತೆ. ಎಸ್ ಡಾಕ್ಟರ್ ಈಸ್ ಮೈ ಸನ್ ಅಂತ ಕನ್ಫರ್ಮ್ ಮಾಡ್ತಾನೆ. ಹೊರಗಡೆ ಬರುವಾಗ ಬ್ಲರ್ಡ್ ಇಮೇಜ್, ಅದು ಇನ್ಸ್ಪೆಕ್ಟರ್ ಬಂದಾಗ ಕ್ಲಿಯರ್ ಆಗುತ್ತೆ. ಆ ಕಾಲಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಈ ತರಹದ ಪ್ರಯೋಗಗಳನ್ನು ಮಾಡೋದಕ್ಕೆ ಮಹಾನ್ ನಿರ್ದೇಶಕರು ಕಾರಣರಾದರು. ಎನ್.ಟಿ. ರಾಮರಾಯರು ಒಂದು ಥರ ಸುಪೀರಿಯಾರಿಟಿನ ಗಳಿಸಿದ್ರೆ, ನಾಗೇಶ್ವರರಾವ್ ಈ ಥರದ ಆ್ಯಕ್ಟಿಂಗ್ಗಳ ಮೂಲಕ ಸುಪೀರಿಯಾರಿಟಿನ ಗಳಿಸ್ಕೊಂಡ್ರು, ಮನುಷ್ಯ ಹೃದಯವನ್ನು ಗೆದ್ದರು. ಹಿ ವಾಸ್ ದಿ ಫಸ್ಟ್ ಸೂಪರ್ ಸ್ಟಾರ್ ಆಫ್ ತೆಲುಗು, ಫಸ್ಟ್ ಆ್ಯಂಡ್ ಲಾಸ್ಟ್. ನನ್ನ ದೃಷ್ಟಿಯಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್. ಆಮೇಲೆ ಅನೇಕರು ಬಂದರು. ದೇವದಾಸು ಅನ್ನೋ ಒಂದು ಸಿನಿಮಾ ಇದೆ. ವೀಣಾ ಬಹಳ ಜನಕ್ಕೆ ಗೊತ್ತಿಲ್ಲ, ದೇವದಾಸ್ ಅನ್ನೋದು ಎಷ್ಟು ಸಲ ಎಷ್ಟು ಭಾಷೆಯಲ್ಲಿ ತಯಾರಾಯಿತು ಅಂತ ಹೇಳಿ. ಅದರ ಮೊಟ್ಟ ಮೊದಲನೇ ಹೀರೋ ಹಿಂದಿ ಚಲನಚಿತ್ರರಂಗದ ಮಹಾನ್ ನಟ ಮತ್ತು ಗಾಯಕ ಎರಡೂ ಆಗಿದ್ದಂಥ KL ಸೈಗಲ್, ಕುನ್ನರ್ಲಾಲ್ ಸೈಗಲ್ ಅಂತ ಅವ್ರ ಹೆಸರು. ಏಕ ಬಂಗಲಾಬನೆ ನ್ಯಾರ ಅಂತ ಒಂದು ಹಾಡ್ತಾರೆ. ಅವ್ರ ಹಾಡುಗಳನ್ನ ಕೇಳದೇ ಇದ್ರೆ ಪಾಪಿಗಳಷ್ಟೇ. ಆ ನಂತರ ಮಾಡಿದ್ದು ಅಕ್ಕಿನೇ ನಾಗೇಶ್ವರ. ಆ ನಂತರ ಮಾಡಿದ್ದು ಹಿಂದಿಯಲ್ಲಿ ದಿಲೀಪ್ ಕುಮಾರ್. ಆ ನಂತರ ತೆಲುಗಿನಲ್ಲಿ ಮಾಡಿದ್ದು ಕೃಷ್ಣ. ದಿಲೀಪ್ ಕುಮಾರ್ ಒಬ್ಬ ಮಹಾನ್ ನಟ, ಮೇರು ನಟ. ನನಗೆ ವೈಯಕ್ತಿಕವಾಗಿ ನೇರ ಸಂಪರ್ಕ ಇದ್ದಂಥ, ನಾನು ಬಹಳ ಅದೃಷ್ಟವಂತ. ಆ ತರಹದ ನನ್ನ ಈ ವೃತ್ತಿ ಬದುಕಿನಲ್ಲಿ ಮಹಾನ್ ನಟರ ಜೊತೆಗೆ ಮಾತುಕತೆ ಮಾಡಿದ್ದೀನಿ, ಇಂಟರ್ವ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಎ ಮ್ಯಾನ್ ಮೇಡ್ ಮೋರ್ ಫಾರ್ ದಿ ಸಿನಿಮಾ ದ್ಯಾನ್ ಫಾರ್ ದಿ ಜರ್ನಲಿಸಮ್ ಅಂತ ನನಗೆ ಎಷ್ಟೋ ಸಲ ಅನಿಸಿದೆ. ಕನ್ನಡಿಗರಿಗೆ ಕ್ಷಮಿಸಬೇಕು, ಒಂದು 8-10 ಸಿನಿಮಾ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ಕ್ಷಮಿಸಂಗೆ ಮಾಡಿದ್ದೀನಿ, ಅದು ಕ್ಷಮಿಸ್ಬೇಕು ಅವರಷ್ಟೇ. ಅದರಲ್ಲಿ ದಿಲೀಪ್ ಕುಮಾರ್ ಅಂತ ಮೇರು ನಟ ತೆಲುಗು ಸಿನಿಮಾ ನೋಡ್ತಾರೆ ಮೊದಲು. ಅವರು ಹಿಂದಿನೂ ನೋಡ್ತಾರೆ, ತೆಲುಗುನೂ ನೋಡ್ತಾರೆ. ಹೇಗೆ ಮಾಡಿದ್ದಾರೆ ನಾಗೇಶ್ವರರಾಯರು ಅಂತಂತೇಳಿ. ಇಷ್ಟು ಚೆನ್ನಾಗಿ ನನಗೆ ಮಾಡಕ್ಕೆ ಬರೋಲ್ಲ, ಯಾಕೆ ಮಾಡಿಸ್ತೀನಿ ನನ್ನ ಕೈಲಿ ಅಂತ. ಅಷ್ಟು ಆ ಇಂಟೆನ್ಸಿಟಿ. ಅವಾಗ ಇದ್ದಂಥ ಒಂದು ವದಂತಿ ಅಂದರೆ 21 ದಿನ ಉಪವಾಸ ಮಾಡಿದ್ರು ಅಂತ, ಟು ಲುಕ್ ಆ ಟ್ರಾಜಿಕ್ ಲುಕ್ ಬರಬೇಕು ಮುಖದಲ್ಲಿ. ಆ ದಾಡಿ ಎಲ್ಲ ನ್ಯಾಚುರಲ್ ಆಗಿ ಬರಬೇಕು. ಹಾಗೆ ಮಾಡ್ತಾ ಇದ್ದವ್ರು ಇಬ್ಬರೇ, NTR ಅಂಡ್ ANR. ರಾಜ್ಕುಮಾರ್ ಈ ಕೃಷ್ಣದೇವರಾಯ ಅಥವಾ ಮಂತ್ರಾಲಯ ಮಹಾತ್ಮೆ ಇವೆಲ್ಲ ಮಾಡುವಾಗ ಅದು ಪೂರ್ತಿ ಆರಂಭಗೊಂಡ ದಿನದಿಂದ ಪೂರ್ತಿ ರಿಲೀಸ್ ಆಗುವವರೆಗೂ ಮಾಂಸ ನಿಂತಿರಲಿಲ್ಲ. ಅಂದರೆ ನಮ್ಮ ಅಭ್ಯಾಸಗಳು ಕೂಡ ನಮ್ಮ ಮುಖದ ಮೇಲೆ ಪ್ರತಿಬಿಂಬಿತವಾಗ್ತವೆ ಅಂತ ನಂಬ್ತಾ ಇದ್ದಂಥ ಕಾಲ. ನೋಡಿ, ನಾಗೇಶ್ವರ ರಾಯರ ಆ್ಯಕ್ಟಿಂಗ್ ನೀವು ಗಮನಿಸಿದ್ರೆ ಈಗ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಇತ್ತು. ಅವರೊಬ್ಬರೇ ಅಲ್ಲ, ತೆಲುಗಿನಲ್ಲಿ ನಾಗೇಶ್ವರ ರಾಯರು, NT ರಾಮರಾಯರು, ತಮಿಳಿನಲ್ಲಿ MGR, ಶಿವಾಜಿ ಗಣೇಶನು, ಕನ್ನಡದಲ್ಲಿ ನಮ್ಮ ಅರ್ಲಿಯರ್ ಫಿಲ್ಮ್ಸ್ ಆಫ್ ರಾಜ್ಕುಮಾರ್, ಉದಯ್ ಕುಮಾರ್ ನೀವು ಅವ್ರ ಕೈಲಿ ತಂಗಿ ಅನ್ಸ್ಬಿಡಿ ನೋಡೋಣ, ತಂಗಿ ಅಂತ ಆ ಥರದ. ಅವಾಗ ಏನಾಗ್ತಿತ್ತು ಅಂದ್ರೆ ಕ್ಯಾಮರಾಸ್ ವರ್ ನಾಟ್ ವೆರಿ ಸೆನ್ಸಿಟಿವ್. ಆಮೇಲೆ ಆ ವಾಯ್ಸ್ ರೆಕಾರ್ಡ್ ಆಗೋ ಚಾನ್ಸ್ ಇರ್ತಿರ್ಲಿಲ್ಲ. ಡಬ್ಬಿಂಗೇ ಒಂದು ದೊಡ್ಡ ಸಾಹಸ. 8 ಜನ ಇದ್ರೆ 8 ಜನ ನಿಂತು ಒಂದೊಂದು ಮೈಕಲ್ಲಿ ಮಾತಾಡ್ಬೇಕು, ನೆತಾಡ್ತಿರುತ್ತೆ ಮೈಕು. ಒಬ್ರು ಮಿಸ್ ಆದ್ರೆ ಮತ್ತೆ ಹೋಲ್ ಥಿಂಗ್ ಹ್ಯಾಸ್ ಟು ಬಿ ರಿಪೀಟೆಡ್. ಹೀಗಾಗಿ ಓವರ್ ಆಕ್ಟ್ ಮಾಡಿದಷ್ಟು ಅದು ಸ್ಫುಟವಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಿದ್ರು. ಈಗಿನ ತರ ನೋಡಿ, ನಾನಾ ಪಾಟೇಕರ್ ಆಕ್ಟೇ ಮಾಡಲ್ಲ. ನಾನಾ ಪಾಟೇಕರ್ ನೆವರ್ ಆಕ್ಟ್ಸ್. ಒಂದು ಸಣ್ಣ ಪದ್ಯ ಓದ್ಬಿಡ್ತೀನಿ, ಇದು ನಾ ತನಿಖೆ ಹೇಳೋ ಭರಣಿ ಅಂತ ಹೇಳಿ
ತೆಲುಗಿನ ಅದ್ಭುತವಾದ ನಟ, ಸ್ಕ್ರಿಪ್ಟ್ ರೈಟರ್, ನಾಟಕಕಾರ. ಒನ್ಸ್ ಅಗೇನ್ ನಾನು ಅದೃಷ್ಟವಂತ, ನನ್ನ ಗೆಳೆಯ. ಅವರು, ನಾನು, ಪ್ರಕಾಶ್ ರೈ, ನಾವು 3 ಜನದೊಂದು ಗ್ಯಾಂಗ್. ಅವರು ಈ ಪುಸ್ತಕ ಬರೆದಿದ್ದಾರೆ, ನಕ್ಷತ್ರ ದರ್ಶನಂ ಅಂತ ಹೇಳಿ. ಎಲ್ಲ ನಟರ ಬಗ್ಗೆ, ಕವಿಗಳ ಬಗ್ಗೆ, ಲಿರಿಕ್ ರೈಟರ್ಸ್ ಬಗ್ಗೆ, ಜಾಕಿರ್ ಹುಸೇನ್, ತಬಲಾ ಜಾಕಿರ್ ಹುಸೇನ್ ಬಗ್ಗೆ ಒಂದೊಂದು ಪದ್ಯ ನೋಡಿ. ಹೂವು ಚೆಲ್ಲಿದ ಮುಳ್ಳಿನ ಹಾದಿ ಸಿನಿಮಾ ಪರಿಶ್ರಮ. ಸಿನಿಮಾ ಉದ್ಯಮ ಅನ್ನೋದು ಹೂವು ಚೆಲ್ಲಿದ ಮುಳ್ಳಿನ ಹಾದಿ. ಚತ್ತ ಮಾಟುನ ವಜ್ರಾಲ ಮೂಟ, ಕಸದ ಹೊದಿಕೆಯಲ್ಲಿರುವಂತಹ ವಜ್ರಗಳ ಮೂಟೆ. ಆಕಲೆಯ ಕುಂಡ ಪಾಲಿಶ್ಚೆ, ಹಸಿವಾಗದೇ ಇದ್ರೂ ಹಾಲು ಕೊಡುವಂತಹ ಪೂತನಿ ಸಿನಿಮಾ ಪರಿಶ್ರಮ, ಸಿನಿಮಾ ಉದ್ಯಮ. ಅಡುಕುಂಡಾನೆ ಅನ್ನಂಪೇಟೆ ಅನ್ನಪೂರ್ಣ ಸಿನಿಮಾ ಪರಿಶ್ರಮ. ಅನ್ನಪೂರ್ಣ ಸ್ಟುಡಿಯೋಸ್ ಸ್ಥಾಪಿಸಿ ತೆಲುಗಿಗೆ ಹಿಂದಿ ಯಾವ ರೀತಿಯೂ ಕೂಡ ಕಡಿಮೆ ಇಲ್ಲ ಅಂತಂತೇಳಿ ಸ್ವಂತ ಸ್ಟುಡಿಯೋ ಸ್ಥಾಪನೆ ಮಾಡಿದ ಮೊಟ್ಟ ಮೊದಲನೆಯ ಸೌತ್ ಇಂಡಿಯನ್ ನಟ ಅಂತಂತಂದ್ರೆ ಇಟ್ ಇಸ್ ನಾಗೇಶ್ವರ. ಏನೋ ಅನ್ನಪೂರ್ಣ సినిమా పరిశ్రమ. ఇది పరిశ్రమ కనుక శ్రమించిన కొద్దీ పైకొస్తాడు. ಇದು ಪರಿಶ್ರಮವಾದ್ದರಿಂದ, ಉದ್ಯಮ ಅನ್ನೋದಕ್ಕೆ ಪರಿಶ್ರಮ ಅಂತ ಬಳಸ್ತಾರೆ. ಪರಿಶ್ರಮವಾದ್ದರಿಂದ ಶ್ರಮ ಪಟ್ಟಷ್ಟು ಮೇಲಕ್ಕೆ ಬರ್ತಾರೆ. ಶ್ರಮಿಸದೇ ಹೋದ್ರೆ ಮೇಲಕ್ಕೆ ಹೋಗ್ತಾರೆ, ಪೈಕೆಳ್ತಾರೆ. ಅಂದ್ರೆ ಇಲ್ಲಿ బలిచక్రవర్తి వంటి చిత్రసీమ దగ్గరికి, బలిచక్రవర్తి అంತಹ చిత్రసీమದ ಹತ್ತಿರಕ್ಕೆ వామనుళ్ళ వచ్చినవాడు అక్కినేని. 3 అడుగులు బాలరాజు, కీలుగుర్రం, ದೇವದಾಸು, ಹೀಗೆ ಮುಂದುವರಿಯುತ್ತೆ. 3 ಸ್ಟೆಪ್ಸ್ ವಾಮನನಾಗಿ ಬಂದ. ಆಮೇಲೆ ಇಡೀ ಚಿತ್ರರಂಗವನ್ನು 256 ಸಿನಿಮಾಗಳನ್ನ ನಡೆಸಿದ್ರು. ಹಾಗೆ ಬಲಿಚಕ್ರವರ್ತಿಯಾಗಿದ್ದ, ವಾಮನಾಗಿದ್ದ ಮನುಷ್ಯ ಬಲಿಚಕ್ರವರ್ತಿಯನ್ನು ತುಳಿದು ನಿಂತು ತಾನು ಬೆಳೆದ ಅನ್ನೋ ಮಾತನ್ನು ಬರೀತಾರೆ ತನಿಖೆ ಭರಣಿ. ಯಾವಾಗಾದ್ರೂ ಸಂದರ್ಭ ಬಂದಾಗ ಪ್ರಕಾಶ್ ರೈ ಬಗ್ಗೆ ಬರೆದಿದ್ದು ಓದ್ತೀನಿ ಅಂತ. ಇಟ್ಸ್ ಅ ವಂಡರ್ಫುಲ್ ಬುಕ್. ತೆಲುಗಿನಲ್ಲಿ ಅದನ್ನ ನಕ್ಷತ್ರ ದರ್ಶನಂ ಅಂತ ಮಾಡಿದ್ದಾರೆ. ನಾನು ನಾಗೇಶ್ವರ ರಾಯರ ಅದೃಷ್ಟ ಅಂತ ಒಂದು ವಿಷಯದಲ್ಲಿ ಯಾಕೆಂದೆ ಅಂದ್ರೆ, ಅವರಿಗೆ ಗ್ರೇಟ್ ಕಾಂಬಿನೇಷನ್ಸ್ ಸಿಕ್ಕು. ಕಾಂಬಿನೇಷನ್ಸ್ ಆಲ್ವೇಸ್ ವರ್ಕ್ ವೀಣ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಏನು ಅಂತಂದ್ರೆ, ಮೊದಲನೇದಾಗಿ ಸಮುದ್ರಾಲ ಅಂತ ಒಬ್ಬ ನಟರಿದ್ರು, ಲಿರಿಕ್ ರೈಟರ್ ಇದ್ರು. ಸಮುದ್ರಾಲ ಅವರು ಇವರಿಗೆ ಆರಂಭಿಕವಾಗಿ ಹಾಡುಗಳನ್ನು ಬರೆದರು. ಆನಂತರ ಬರೆದವರೆಲ್ಲ ಆತ್ರೇಯ, ಮೇಜರ್ಲಿ ಆತ್ರೇಯ. ಆಚಾರ್ಯ ಆತ್ರೇಯ, ಹೀಸ್ ಅನದರ್ ಮೊಬೈಲ್ ಲೈಬ್ರರಿ, ಮೊಬೈಲ್ ಐಪ್ಯಾಡ್, ಕನೆಕ್ಷನ್ಲೆಸ್, ಫುಲ್ ಆಫ್ ಕನೆಕ್ಷನ್ ಇರುವಂತಹ ಜೀವಂತ ಬ್ಲೂಟೂತ್ ಎಲ್ಲವೂ ಆಗಿದ್ರು. ಅವರು ಗೀತಾಂಜಲಿ ಅಂತ ಒಂದು ಸಿನಿಮಾಗೆ ಹಾಡು ಬರೀತಾರೆ, ಅಸ್ತ್ರಾಯ ಫಟ್ 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 ಅಂತ. ತೆಲುಗಿನ ಒಬ್ಬ ಸಂದರ್ಶಕಕ್ಕೆ ಕೇಳ್ತಾಳೆ, ಏನಿದು ಅಸ್ತ್ರಾಯ ಫಟ್ 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 ಅಂತ ಬರೆದ್ರಿ ಅಂತ. ನೋಡಮ್ಮ, ಅಸ್ತ್ರಾಯ ಫಟ್ ಅನ್ನೋದು ಬ್ರಾಹ್ಮಣರು ಜನಿವಾರ ಹಾಕ್ಕೊಂಡು ಉಪನಯನ ಆದಮೇಲೆ ಬೆಳಗ್ಗೆ ಮಾಡುವಂತಹ ಸಂಧ್ಯಾವಂದನೆಯಲ್ಲಿ ಅಸ್ತ್ರಾಯ ಫಟ್ ಅಂತ ಹಿಂಗೆ ಹೊಡಿತಾರೆ. ಅದನ್ನೇ ನಾನು ಥ್ರಿಲ್ ಎಫೆಕ್ಟ್ ಕೊಡ್ಲಿಕ್ಕೆ ಅಸ್ತ್ರಾಯ ಫಟ್ 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 ಅಂತ ಕೊಟ್ಟೆ. ಆ ತರಹದ ಪ್ರಯೋಗಗಳನ್ನು ಮಾಡಿದಂತಹ ಆಚಾರ್ಯ ಆತ್ರೇಯ ಸಿಕ್ಕರು. ದಾಸರಿ ನಾರಾಯಣ ರಾವ್ ಸಿಕ್ಕರು. ದಾಸರಿ ನಾರಾಯಣ ರಾಯರ ಜೊತೆಲಿ ಮ್ಯಾಕ್ಸಿಮಮ್ ಫಿಲ್ಮ್ಸ್ ಮಾಡಿದ್ರು ಇವರು. ಹಾಗೇನೆ ಗ್ರೇಟ್ 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 ಹೀರೋಯಿನ್ ಆಫ್ ದಿ ಎಸ್ಟರ್ ಇಯರ್ಸ್ ಸಾವಿತ್ರಿ. ನನಗೆ ಸಾವಿತ್ರಿಯನ್ನು ನೋಡಿದಾಗ ನಮ್ಮಮ್ಮನನ್ನು ನೋಡಿದಾಗ ಸಾವಿತ್ರಿ ಅಂತ ನೋಡಕ್ಕೆ ಹಾಗೆ ಇದ್ರು ಇಬ್ರು. ತುಂಬ ತುಂಬ ಸುಂದರವಾದ ನಟಿ. ಆಕೆ ಜೊತೆಗೆ ಮಾಡಿದಂತಹ ಸಿನಿಮಾಗಳು ಯಾವುದೂ ಫೇಲ್ ಆಗಲಿಲ್ಲ. ಸುಮಾರು 14-18 ಸಿನಿಮಾ ಮಾಡಿದ್ರು ಅವ್ರ ಜೊತೆಗೆ. ನೆಕ್ಸ್ಟ್ ಹೀರೋಯಿನ್ ವಾಸ್ ವಾಣಿಶ್ರೀ. ವಾಣಿಶ್ರೀ ಇವರು ಕುಣಿಯಕ್ಕೆ ಶುರು ಮಾಡಿಬಿಟ್ರೆ ಈ ನಮ್ಮ ರಕ್ಷಿತಾ ದರ್ಶನ್ ಕುಣಿದ್ರಲ್ಲ, ಆ ದುಃಖವನ್ನು ಮರಿಲಿಕ್ಕೆ ಇವರು ಕುಣಿತವನ್ನು ನೋಡ್ಬೇಕಾಗತ್ತೆ. ಮತ್ತೆ ಜಯಸುಧಾ ವಾಸ್ ಅನದರ್ ಮೋಸ್ಟ್ ವಂಡರ್ಫುಲ್ ಪೇರ್ ಫಾರ್ ಹಿಮ್. ಅವ್ರ ಜೊತೆ ಮಾಡಿದ್ರು. ಆನಂತರ ಜಯಪ್ರದಾ ಜೊತೆ ಮಾಡಿದ್ರು. ಜಯಪ್ರದಾ ಒಂದು ಅರ್ಥದಲ್ಲಿ ತೆಲುಗು ಟಿವಿಯ ಪಾಲಿಗೆ ಸಿಮಿಗರೇವಾಲ್ ಇದ್ದಂಗೆ. ನೀವೆಲ್ಲ ಆದರ್ಶವಾಗಿ ಇಟ್ಕೊಳ್ಬೇಕಂತ ಆಂಕರ್ಸ್ ಅವರು. ಇವರೇ ಮಾತಾಡೋದು, ಅವ್ರಿಗೆ ಮಾತ್ರೇ ಆಡಕ್ ಬಿಡದು ಇರೋದು, ಹಂಗಲ್ಲ. ಸಿಮಿಗರೇವಾಲ್ ನೋಡಿ, ಅಮಿತಾಬ್ ಬಚ್ಚನ್ನಿಂದ ಹಿಡಿದು ರಾಜೀವ್ ಗಾಂಧಿ ತನಕ ಎಲ್ಲರನ್ನು 1-to-1 ಇಂಟರ್ವ್ಯೂ ಮಾಡ್ತಾ ಇದ್ರು. ನಾನು ಇವತ್ತಿಗೂ ನೀವು ಯೂಟ್ಯೂಬಲ್ಲಿ ಹುಡುಕಿ ಸಿಗುತ್ತೆ ನಿಮಗೆ.
ಯಾವಾಗ ನಾವು ನೋಡಿದ್ದು ಸಿಮಿ ಗರೇವಾಲ್ನ ರಾಜ್ ಕಪೂರ್ನ ತೀತರ್ ತೀತರ್ ಆಗೆ ತೀತರ್ ಪಿಛೆ ತೀತರ್ ದೇಖೋ ಕಿತ್ನೆ ತೀತರ್ ಅಂತ ಒಂದು ಹಾಡಿದೆ. ಅದರಲ್ಲಿ ಶಿ ಇಸ್ ದಿ ಫಸ್ಟ್ ಹೀರೋಯಿನ್ ಆಫ್ ದಿ ಫಿಲ್ಮ್. ಅಲ್ಲಿ 3 ಜನ ಹೀರೋಯಿನ್ಸ್. ಆಕೆಯ ಸ್ಟೂಡೆಂಟ್ ಆಕೆಯನ್ನು ಲವ್ ಮಾಡ್ತಿರ್ತಾನೆ. ಸ್ಟೂಡೆಂಟ್ ಇಸ್ ರಾಜ್ ಕಪೂರ್. ಅಂಥ ಸಿಮಿ ಗರೇವಾಲ್ ಈಗಲೂ ಕೂಡ ಹಾಗೇ ಇದ್ದಾರೆ. ಅದೇ ಸ್ಲಿಮ್ ಮೇಂಟೆನೆನ್ಸು, ಅಪಿಯರೆನ್ಸು, ಮಾತು, ಆ ಸೌಜನ್ಯ, ನಡವಳಿಕೆ ನೋಡಿ. ಸ್ಕ್ರೀನ್ ಈಸ್ ಎ ವಂಡರ್ಫುಲ್ ಥಿಂಗ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಇಫ್ ಯು ಫೇಲ್ ಟು ಎಕ್ಸ್ಪ್ರೆಸ್, ನಾಜೀರುದ್ದೀನ್ ಶಾ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ರು, ತಬ್ಬಲಿಯು ನೀನಾದೆ ಮಗನೇ. ಇನ್ನೊಂದು ಸಿನಿಮಾ ಮಾಡೋಕ್ಕೆ ಹೋಗಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಕೇಳಿದಾಗ, ಕ್ಷಮಿಸಿ ನಾನು ಮಾಡೋದಿಲ್ಲ, ಯಾಕೆ ಅಂತಂತಂದ್ರೆ ಐ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ನಾನೇನೋ ಮಾಡ್ತೀನಿ. ಆಕ್ಷನ್ ಈಸ್ ನಾಟ್ ಆಕ್ಷನ್, ಆಕ್ಷನ್ ಈಸ್ ರಿಯಾಕ್ಷನ್. ಈಗ ನೋಡಿ, ನಾನು ಮಾತಾಡ್ತಿರ್ತೇವೆ, ನೀವು ಹೂ ಅಂತ ಇದ್ದೀರಿ ನೀವು. ದಟ್ ಈಸ್ ಯುವರ್ ರಿಯಾಕ್ಷನ್, ದಟ್ ಈಸ್ ಆಕ್ಷನ್. ಯಾವುದಾದ್ರೂ ಹಾಡು ತೋರಿಸ್ತಾ ಇದ್ದೀರಾ? ಇದು ಜಯಪ್ರದಾ ಅಂತ ಹೇಳಿದ್ರಿ. ಜಯಪ್ರದಾ ಅವರು ಸ್ವತಃ ನಾಗೇಶ್ವರ ರಾವ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು. ಬ್ಯೂಟಿಫುಲ್ ಇಂಟರ್ವ್ಯೂ. ఓకే, ಅದರ ಒಂದು ಝಲಕ್ ಇಲ್ಲಿದೆ. మీకు ఒక టెస్ట్, ర్యాపిడ్ ఫైర్ క్వశ్చన్స్. అంటే నేను టకాటకా క్వశ్చన్స్ అడుగుతాను, మీరు కూడా అలాగే ఆన్సర్ చేయాలి, టకాటకా ఆన్సర్ చేయాలి. ఓకే? మీ వైఫ్ మీకు ఇచ్చిన ఫస్ట్ గిఫ్ట్ ఏంటి? ఒక చక్కటి భార్య అంటే ఎలా ఉండాలో అలా ఉండడమే నా ఫస్ట్ గిఫ్ట్. దాని తర్వాత చక్కటి పిల్లలు. మీ పిల్లల్లో ఎవరు మీ ఆలోచనలకు దగ్గరగా ఉంటారు? దాదాపు అందరూ సమర్థులే, ఎక్సెప్ట్ వన్ గర్ల్. ప్రస్తుత జనరేషన్ లో మీకు బాగా నచ్చిన హీరో? నేను పిక్చర్ చూడట్లేదమ్మా, ఇప్పుడు నేను చెప్పలేదు, సమాధానం చెప్పలేదు. ఆ రోజుల్లో బాగా సరదాగా ఏడిపించే హీరోయిన్ ఎవరు? నేను అందరిని ఏడిపించాను, ఒక్క భానుమతి గారు ఉందండి. నన్నైతే ఏడిపించలేదు. అదే నువ్వు అనుకుంటున్నావు. నీకు బాగా ఇష్టమైనటువంటి వంట ఇది? గుమ్మడికాయ దప్పడం. అప్పటి సినిమాలకి ఇప్పటి సినిమాలకి ఏదైనా ఒక్క పోలిక? అప్పుడప్పుడు ఇదివరకు తీసే పిక్చర్లో ఒక 5% బ్యాడ్ పిక్చర్స్ ఉండేది. ఇప్పుడు పోలిక చెప్పాలంటే ఇప్పుడు తీసే పిక్చర్స్ లో 5% గుడ్ పిక్చర్స్ ఉంటుంది. ఓకే, పాత జనరేషన్ ఆర్టిస్ట్ తో కొత్త జనరేషన్ ఆర్టిస్ట్ ని మీరు పోల్చాలి. ఫస్ట్ ఏఎన్ఆర్ ఇప్పుడున్న జనరేషన్ లో ఎవరు చేయగలరు ఆ క్యారెక్టర్స్ కానీ, ఏఎన్ఆర్ స్టైల్ కానీ? కొన్ని సుమంత్ చేయగలరు, కొన్ని అంటే గోదావరి చూసిన తర్వాత అట్లా అనుకున్నాను. కొంచెం సైకలాజికల్ క్యారెక్టర్స్ అయితే అతను బాగుంటాడు. మిగతా నేను ఎస్ఎస్ చేయలేను. మా కుర్రాని గురించి చెబుతున్నారని ఎవరు అనుకోవడానికి అవకాశం ఉంది, కానీ ఎక్కువ మంది ఇది పిక్చర్ నేను చూడలేదు. ఎన్టీఆర్ కాంబినేషన్ లో మీకు నచ్చిన పిక్చర్ ఏది? చాలా ఉన్నాయండి అన్ని పిక్చర్లు. పల్లెటూరు పిల్ల ఏం తక్కువ పిక్చర్ కాదు, ఈవెన్ భూకైలాస్ తక్కువ పిక్చర్ కాదు, గుండమ్మ కథ తక్కువ పిక్చర్ కాదు, తెనాలి రామకృష్ణ తక్కువ పిక్చర్ కాదు. ఇది ఆల్ వండర్ఫుల్ పిక్చర్స్, వండర్ఫుల్ పిక్చర్స్. ఒకటే నేను చెప్పలేదు. మీ గ్రాండ్ చిల్డ్రన్ లో మీతో బాగా ఆట పట్టించేది ఎవరు? నన్ను ఆట ఎవరు పట్టించరు. అల్లరి చేసేది ఎవరు అల్లరి చేయరు, నా ముందు భయమే. అంటే నేను అందరంటే ప్రేమగా ఉంటాను. కానీ ఉంటుంది కదా తాతాని కానీ, తాతా మనవల రిలేషన్షిప్ చాలా చాలా అద్భుతమైనటువంటిది. అందరికంటే ఎక్కువ చనువు సుమంత్ అని. కాబట్టి నా గుండెల పైన పెరిగాడు కదా, మొట్టమొదటి మనవడు కదా. చేత ఐ వాంటెడ్ బాయ్. నా పిల్లలు పెద్దవాళ్ళు అయిపోతే నాకు ఇంట్లో నాకు ఒక ఆసటగా ఉండాలి అని అనుకున్నాను. మీరు అది చెప్పలేదు, మీకు కార్లు అంటే చాలా ఇష్టం అన్నారు కదా. సో మరే కదా చెప్పాల్సింది. 55-56 కార్లు కొనున్నాను. ఓకే, అప్పుడున్నటువంటి హీరోయిన్స్ వాణిశ్రీ, సావిత్రి గారు, వీరి కాంబినేషన్ లో ఎక్కువగా నచ్చిన చిత్రాల్లో వాణిశ్రీ గారిదా, సావిత్రి గారిదా? వీళ్ళిద్దరిలో ఎవరు ఎక్కువగా మీకు సక్సెస్ఫుల్ కాంబినేషన్ గా అనిపించింది? ఇద్దరు సక్సెస్ఫుల్లే కదా, మనం చూస్తే తెలుస్తుంది. ఏం చెప్పడం ఎందుకు దానికి? అంటే ర్యాపిడ్ ఫైర్ లో మీ గురించి పెట్టడానికి ನೋಡಿ ಎಷ್ಟು ಸರಸ ಅಂದ್ರೆ ಲೆಟ್ ಅಸ್ ನಾಟ್ ಟೇಕ್ ಇಟ್ ಇನ್ ದ ನೆಗೆಟಿವ್ ಸೆನ್ಸ್. ಸರಸ ಅನ್ನೋದು ಕೂಡ ಒಂದು ರಸ. ಭಾವಗಳಲ್ಲಿ ಹೇಗೆ ನವರಸ ಅಂತೀವಲ್ಲ, ಸರಸ ಕೂಡ ಒಂದು ರಸ. ಅವರ ಪ್ರತಿ ನಟನೆಯಲ್ಲಿ, ಪ್ರತಿ ಆಕ್ಟಿಂಗ್ನಲ್ಲಿ, ಪ್ರತಿ ಹಾಡಿನಲ್ಲಿ, ಪ್ರತಿ ನೃತ್ಯದಲ್ಲಿ, ದುಃಖದಲ್ಲಿ, ನಗುವಿನಲ್ಲಿ, ಎಲ್ಲದರಲ್ಲೂ ಕೂಡ ಆ ರಸಪ್ರಧಾನವಾದಂತಹ ಇವುಗಳನ್ನು ಮಾಡ್ತಾ ಇದ್ರು.
ಆಮೇಲೆ NTR ANR ಕಾಂಬಿನೇಷನ್ ಅವ್ರು ಹೇಳೋದು ಬಹುಶಃ ಮರ್ತರು ಅದ್ಭುತವಾದ ಸಿನಿಮಾಗಳು ಬಂದವು, ಬಹಳ ಗ್ರೇಟ್ ಮೂವೀಸ್, ಪೌರಾಣಿಕ ಮೂವೀಸ್ ಬಂದವು. NTR ಪಾರ್ಟಿ ಕಟ್ಟಿ ಎಲೆಕ್ಷನ್ ನಿಂತ್ಕೊಳ್ಳುವಾಗ ANR ಮನೆಗೆ ಹೋಗಿ ನೀವು ದಯವಿಟ್ಟು ಫಿಲ್ಮ್ ಇದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬಿಟ್ಟು ಇದಕ್ಕೆ ಬನ್ನಿ ಅಂತ, ಪಾಲಿಟಿಕ್ಸ್ ಬನ್ನಿ ಅಂತ. ನೋ, ನಾಟ್ ಮೈ ಕಪ್ ಆಫ್ ಟೀ. ನೋಡಿ, ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಎ ಪರ್ಸನ್. ಬಯಸಿದ್ದಿದ್ರೆ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕಕ್ಕೆ ಯಾವತ್ತೋ ಮುಖ್ಯಮಂತ್ರಿ ಆಗ್ಬೋದಾಯಿತು. ಅಲ್ಲಿ MGR ಆದರು, ಆಮೇಲೆ ಜಯಲಲಿತಾ ಪಡಿ ಆಗ್ತಲೇ ಇದ್ದಾರೆ, ಆಗ್ತಾರೆ ಹೋಗ್ತಾರೆ. ಆದರೆ ಈ ಮನುಷ್ಯ ಮಾತ್ರ, ನಾಗೇಶ್ವರ ರಾಯರು ಮಾತ್ರ ಸಿನಿಮಾ ಬಿಟ್ಟು ಬೇರೆ ಮಾಡಲ್ಲ. ಅವರ ಸುತ್ತಲಿನ ವಲಯನ ಹಾಕಿ ಕಟ್ಕೊಂಡ್ರು, ಒಂದು ಅದ್ಭುತವಾದ ವಲಯ ಕಟ್ಕೊಂಡ್ರು. ದೇವದಾಸ್ ಇಂಥ ಒಂದು ನಟನೆ ಯಾವುದೇ ಹಿಂದಿಯಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ಅದಕ್ಕಿಂತ ತುಂಬಾ ಚೆನ್ನಾಗಿ ಇದರಲ್ಲಿ ಬಂದಿದೆ ಅಂತ ಜನ ಮಾತನಾಡ್ಕೊಳ್ಳೋದು ಇದೆ. ಸ್ವತಃ ದಿಲೀಪ್ ಕುಮಾರ್ ಅವರು ಕೂಡ ನೀವು ಹೇಳಿದ್ರಿ ನೋಡ್ತಾ ಇದ್ರು ಅಂತ. ಇಲ್ಲ, ನಾನು ದೇವದಾಸ್ ಸಿನಿಮಾನ ಮೊದಲು ನೋಡಿರಲಿಲ್ಲ. ನಾನು ಶರತ್ಚಂದ್ರರ ದೇವದಾಸ್ ಕಾದಂಬರಿ ಓದಿ, ಎಷ್ಟು ಕನ್ನಡಕ್ಕೆ ಬಂದಿದೆ, ಎಷ್ಟು ಪುಟಾಣಿ ಕಾದಂಬರಿ. ತುಂಬ ವರ್ಷಗಳ ಹಿಂದೆ ನಾನು ನನ್ನ ಬಾಲ್ಯ ಪುಸ್ತಕಗಳ ಜೊತೆಗೆ ಮತ್ತು ರೇಡಿಯೋ ಜೊತೆಗೆ ಕಳೆದವನು. ನಾನು ಸಿನಿಮಾ ನಮ್ಮನೆಯಲ್ಲೇ ಇವತ್ತಿಗೂ ಆ ಕಲ್ಚರ್, ಟಿವಿಗಿಂತ ಜಾಸ್ತಿ ವಿ ಆರ್ ಅಟ್ಯಾಚ್ ಟು ಬುಕ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ಅಂಡ್ ರೇಡಿಯೋ. ಯಾಕೆ ಅಂತಂದರೆ ಅದರ ಆ ಲಿರಿಕ್ ನೋಡಿ, ಕಾವಡಿ ಕೊಯ್ಯೇನೋ ಈ ಕುಂಡಲು ಮೊನ್ನೇನೋ ಅಂತೇಳಿ. ಕಾವಡಿ ಅಂತಂದರೆ ಅದು ವಾಟ್ ವಿ ಕ್ಯಾರಿ, ನಮ್ಮಲ್ಲಿ ಕಾವಡಿ ಅಂತ ಮಾಡ್ತಾರಲ್ಲ, ಅದು ಕಟ್ಟಿಗೆ ಕಣಯ, ಅದು ಕುಂಡಲ ಇದೆಯಲ್ಲ ಮಡಕೆ, ಅದು ಮಣ್ಣು. ಅದು ಆ ಸರಳ ವೇದಾಂತವನ್ನು ಅಷ್ಟು ಸುಂದರವಾಗಿ ಶರತ್ಚಂದ್ರರ ಮನಸ್ಸೇ ಇದೆ ಆ ಕಾದಂಬರಿಯಲ್ಲಿ, ಆ ಸಿನಿಮಾದಲ್ಲಿ. ಆ ಆ್ಯಕ್ಟಿಂಗ್ ನೀವು ಗಮನಿಸಿ, ಅಲ್ಲಿ ಬರ್ತಾ ಇದೆ, ಕ್ಲಿಪ್ಪಿಂಗ್ ಬರ್ತಾ ಇದೆ. ನೋಡಿ ಆ ಮುಖ, ಬಾಡಿರೋ ಮುಖ, ಆತನ ವೇದನೆ, ಒಬ್ಬ ನಿರಂತರ ಕುಡುಕನ, ಅಂದರೆ ಸುಯಿಸೈಡಲ್ ಡ್ರಿಂಕಿಂಗ್ ಅದು. ಪೂರ್ವ ಸಿದ್ಧತೆ ಆ ರೀತಿ ಮಾಡ್ಕೋತಿದ್ರು. ನಾಗೇಶ್ವರರಾವ್ ಪ್ರೇಮಾಭಿಷೇಕಮ್ಮು, ನಾಗೇಶ್ವರರಾವ್ ಅದು ಪ್ರೇಮ್ ನಗರು, ಈ ಥರದ ಕೆಲವು ವಿಶೇಷವಾದ ಸಿನಿಮಾಗಳಿದ್ವಲ್ಲ, ಅವು ಎಲ್ಲವಕ್ಕೂ ಅವ್ರು ಪೂರ್ವ ಸಿದ್ಧತೆ ಇಲ್ಲದೆ ಬರ್ತಾನೆ ಇರಲಿಲ್ಲ. NTRದು ವೈಶಿಷ್ಟ್ಯ ಅಂದರೆ ಅವರವರ ಡೈಲಾಗ್ಗಳನ್ನು ಅವರೇ ಬರ್ಕೋತಾ ಇದ್ರು, ಬರೆದು ಬಿಡ್ತಾ ಇದ್ರು ಕೂತ್ಕೊಂಡು ಅಂತ. ದಾನವೀರ ಶಿವರ ಕರ್ಣದಲ್ಲಿ ಏಮಂಟಿವಿ ಅಂತ ಒಂದು ಡೈಲಾಗ್ ಸ್ಟಾರ್ಟ್ ಆಗ್ತದೆ. ನಿಯರ್ಲಿ ಇಟ್ ರನ್ಸ್ ಫಾರ್ 14 minutes. ಟ್ರೆಂಡ್ಸ್ ಚೇಂಜ್ ಆಗಿ ಈಗ ನಾವು ಶುಡ್ ನಾಟ್ ಕಂಪೇರ್ ಆಲ್ಸೋ. ಅವ್ರು ನೋಡಿ, ನಾನು ಈಗಿನ ಸಿನಿಮಾ ನೋಡೋದು ಬಿಟ್ಬಿಟ್ಟಿದ್ದೀನಿ ಅಂತಂದ್ರು. ಒಬ್ಬ ನಟ ಸಿನಿಮಾ ನೋಡೋದು ಯಾವಾಗ ಬಿಡ್ತಾನೆ ಹೇಳಿ? ಇದು ನಂದು ಅಲ್ಲ ಅಂತ ಅನ್ಸ್ಬಿಡುತ್ತೆ, ಆ ಟೇಸ್ಟ್ ನಂದಲ್ಲ ಅಂತ. ನಾನು ಥಿಯೇಟರ್ನಲ್ಲಿ ನೋಡಿದಂಥ ಕಟ್ಟಕಡೆಯ ಸಿನಿಮಾ ಟೈಟಾನಿಕ್, ಕಟ್ಟಕಡೆಯ ಸಿನಿಮಾ. ಆಮೇಲೆ ಥಿಯೇಟ್ರಿಗೆ ಹೋಗೋದು ಬಿಟ್ಬಿಟ್ಟೆ. ಯಾವಾಗಾದ್ರೂ ತುಂಬ ಒಳ್ಳೆ ಸಿನಿಮಾ ಅಂತ ನನ್ನ ಮಕ್ಕಳು ಹೇಳಿದಾಗ CD ತರಿಸ್ಕೊಂಡು ನೋಡ್ತೀನಿ. ನಿಖರವಾದಂತಹ ಹೌದು. ಸುಮ್ಮನೆ ಎಲ್ಲದಕ್ಕೂ ಹೋಗಿ ಐ ಡೋಂಟ್ ವಾಂಟ್ ಟು ವೇಸ್ಟ್ 3 precious hours ಆಫ್ ಮೈ ಲೈಫ್. ನಾನು ನಿಮ್ಮ ಜೊತೆಗೆ 1 hour ಮಾತಾಡ್ತೀನಿ ಅಂದ್ರೆ ನನ್ನ ಆಯುಷ್ಯದ 1 hour ನಾನು ನಿಮ್ಗೆ ಕೊಡ್ತೀನಿ. ಈ ತರಹದ ಸಿನಿಮಾಗಳೇನೋದು ದೇವದಾಸು, ಚೆಂಚುಲಕ್ಷ್ಮಿ, ಬಾಟಸಾರಿ ಅಂದರೆ ದಾರಿ ಹೋಕ ಅಂತ ಅರ್ಥ. ನನ್ನ ಹೆಂಡತಿ ಹೋಕ ಅಂದ್ರೆ ಹೊಯ್ಸಳ ಕರ್ನಾಟಕರಿಗೆ ಹೋಕ ಅಂತೀವಿ ನಾವು. ನೀನು ಹೋಕ, ನಾನು ದಾರಿ ಹೋಕ ಅಂತ ಅವಳಿಗೆ ತಮಾಷೆ ಮಾಡ್ತಾ ಇರ್ತೀನಿ ವಿತ್ ಆಲ್ ಅಫೆಕ್ಷನ್. ಅವರು ಎಷ್ಟು ಒಳ್ಳೆ ಮಾತು ತಮ್ಮ ಹೆಂಡತಿ ಬಗ್ಗೆ ಹೇಳಿದರು. ಅವರು 2011ರಲ್ಲಿ ಮೋಸ್ಟ್ಲಿ ತೀರ್ಕೊಂಡ್ರು, ತನ್ನ ನೆನಪು ನನಗೆ. ಅವರಿಬ್ಬರ ದಾಂಪತ್ಯ ಅಷ್ಟೇ ಚೆನ್ನಾಗಿತ್ತು. ಸ್ಕ್ಯಾಂಡಲೈಸ್ ಆಗಲಿಲ್ಲ, ಮನುಷ್ಯ ಸ್ಕ್ಯಾಂಡಲ್ಸ್ ಮಾಡ್ಕೊಳ್ಳಿಲ್ಲ. ಐ ಡೋಂಟ್ ಸೇ ಅಫೇರ್ಸ್ ಇರಲಿಲ್ಲ ಅಂತಲ್ಲ, ಅಫೇರ್ಸ್ ಇತ್ತು ಪಾಪ ಅವರಿಗೆ. ಹಿ ವಾಸ್ ಅನ್ ಆಕ್ಟರ್ ಅಂಡ್ ದಟ್ ಫೀಲ್ಡ್ ಇಟ್ ಸೆಲ್ಫ್ ಓಪನ್ಸ್ ಅಪ್ ಫಾರ್ ಅಫೇರ್ಸ್. ಆದರೆ ಸ್ಕ್ಯಾಂಡಲ್ಸ್ ಮಾಡ್ಕೊಳ್ಳಿಲ್ಲ, ಹೆಂಡ್ತಿನ ಕಾರಲ್ಲಿ ಹಾಕೊಂಡು ಹೊಡಿಲಿಲ್ಲ, ಕೈಯ ಕಾರ್ ಡೋರ್ಗೆ ಹಾಕಿ ಜಜ್ಜಲಿಲ್ಲ. ಇದು ಪರ್ಸನಲಿ ವಾಸ್ ಅ ವೆರಿ ಡೀಸೆಂಟ್ ಮ್ಯಾನ್, ವೆರಿ ಡೀಸೆಂಟ್ ಮ್ಯಾನ್, ವೆರಿ ಆನೆಸ್ಟ್ ಟು ದಿ ಕೋರ್, ಅಂಡ್ ಪ್ರೊಫೆಷನಲಿ ಹಿ ವಾಸ್ ರಿಯಲಿ ಗ್ರೇಟ್. ಅವರಿಗೆ ಅಂಥ ಪ್ರೊಡ್ಯೂಸರ್ಸು ಸಿಕ್ಕರು, ಅಂಥ ಕಥೆಗಾರರು ಸಿಕ್ಕರು, ಅಂಥ ಲಿರಿಕ್ ರೈಟರ್ಸು ಸಿಕ್ಕರು. ಹೀಗಾಗಿ ಪದ್ಮವಿಭೂಷಣ, ದಿ ಗ್ರೇಟೆಸ್ಟ್ ಅವಾರ್ಡ್ ಫಾರ್ ಅನ್ ಇಂಡಿಯನ್ ಸಿಟಿಸನ್ ಅವ್ರಿಗೆ ಕೊಟ್ಟರು. ಪದ್ಮಭೂಷಣ, 2 ಪದ್ಮಗಳು ಬಂದವು. ಆಮೇಲೆ ಅವರನ್ನು ಅನೇಕ ದೇಶಗಳು ಇನ್ವೈಟ್ ಮಾಡಿದರು. ಆಸ್ಟ್ರೇಲಿಯಾಗೆ ಹೋದರು, ಅಮೆರಿಕಕ್ಕೆ ಹೋದರು, ದುಬೈಗೆ ಹೋದರು, ಯುನೈಟೆಡ್ ಕಿಂಗ್ಡಮ್, ಮುಸ್ಲಿಂ ವರ್ಲ್ಡ್ ಏನಿದೆ ಎಲ್ಲ ಏನಕ್ಕೆ ಹೋಗ್ತಾ ಇದ್ರು? ಅದು ಒಂದು ತೆಲುಗು ಅಸೋಸಿಯೇಷನ್ಸ್ ಇವೆ ಅಲ್ಲೆಲ್ಲ, ಹೇಗೆ ನಮ್ಮ ಕನ್ನಡದ ಸಂಘಗಳಿವೆಯೋ ಆ ಸಂಘಗಳ ಆ ಥರನೇ
ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಲುಗಲ್ಲಿವೆ. ಆ ಸಂಘಟನೆಗಳು ಕರೆದಾಗ ಇವ್ರನ್ನ ಇನ್ನೊಂದು ಏನು ಸ್ಪಾನ್ಸರ್ ಮಾಡ್ತಾ ಇದ್ರು ಅಂತಂದ್ರೆ, ಆಯಾ ಗೌರ್ಮೆಂಟ್ನವ್ರು ಮಾಡ್ತಾ ಇದ್ರು ಅಂದ್ರೆ, ವಾಚ್ ಆರ್ ಇಂಡಸ್ಟ್ರಿ, ವಾಚ್ ಆರ್ ಫಿಲ್ಮ್ಸ್, ವಾಚ್ ಅವರ್ ಥಿಯೇಟರ್, ನಮ್ಮ ನಟನೆ, ನಮ್ಮ ಸಂಗೀತ, ಇದನ್ನು ನೋಡಿ ತಾವು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳುವಂತಹ ಒಂದು ಸಂಪ್ರದಾಯ ಬಂತು. ಅವ್ರಿಗೆ ಜೀವಮಾನದಲ್ಲಿ 3 ಸಲ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು. ಸುಮ್ಮನೆ ಅಲ್ಲ, ರೇಖಾಗೆ ಮೊನ್ನೆ ಕೊಟ್ಟರು. ಶಿ ಈಸ್ ಆಲ್ಮೋಸ್ಟ್ 60, ಐ ಥಿಂಕ್ ಸೊ. ಬಟ್ ರೇಖಾ ಈಸ್ ಆಲ್ವೇಸ್ ಬ್ಯೂಟಿಫುಲ್. ಅದು ಸರಳ ರೇಖೆ, ಅದು ವಕ್ರ ಆಗಲೇ ಇಲ್ಲ, ವಕ್ರ ಆಗಲಿಲ್ಲ, ಊದ್ಕೊಳ್ಳಿಲ್ಲ. ದಟ್ಸ್ ದೀಸ್ ಆರ್ ಆಲ್ ದಿ ಕ್ವಾಲಿಟೀಸ್ ಆಫ್ ಎ ಆಕ್ಟರ್, ಆಕ್ಟ್ರೆಸ್. ಯು ಮಸ್ಟ್ ನೋ ವೆನ್ ಟು ಸೇ ಐ ಸ್ಟಾಪ್ ಆಕ್ಟಿಂಗ್. ಎಲ್ಲ ಆದ್ಮೇಲೂ ಇನ್ನೂ ಅದೇ ಪೊಲೀಸ್ ಡ್ರೆಸ್ ಹಾಕೊಂಡು ಮೀಸೆ ತಿರ್ಕೊಂಡು ಅಂತ ಕೂಗ್ತೀವಿ. ಎಷ್ಟು ಜನ ನೋಡ್ತಾರೆ, ಎಷ್ಟು ಸಲ ನೋಡ್ತಾರೆ. ನಾವಾದರೂ ಇವೆಲ್ಲ ಹಾಕೋಬಾರ್ದು. ನಮಗೆ ಏನಂದ್ರೆ, ಆಯ್ತಯ್ಯ ನೀನು ನೋಡಿದೀವಿ, ಮುಂದೆ ಏನು ಹೇಳ್ತೀಯ ಅನ್ನೋದು ಭಾಳ ಮುಖ್ಯ ಅಂತಾರೆ ಪ್ರೇಕ್ಷಕರು, ವೀಕ್ಷಕರು. ಯಾತಕ್ಕೆ ಹೇಳ್ತೀನಿ ನಾನು ಅಂತಂತಂದ್ರೆ, ಇವರು ಜಗತ್ತನ್ನು ಸಂಪೂರ್ಣವಾಗಿ ನೋಡಿದರು. ಭಾಳ ಪರಿಶುದ್ಧ ಜೀವನ ಮತ್ತು ಸಂಪೂರ್ಣ ಜೀವನ. ಅನ್ನಪೂರ್ಣ ಸ್ಟುಡಿಯೋಸ್ ಮಾಡಿದಾಗ ಅದು ಅನೇಕರಿಗೆ ಅನ್ನವನ್ನು ನೀಡುವಂತಹ ಅನ್ನಪೂರ್ಣ ಆಯಿತು. ಅದನ್ನೇ ತನಿಖೆ ಆಳವರಣೆ ಬರೆದರು. ಆಮೇಲೆ ಲಾಹಿರಿ ಲಾಹಿರಿ ಲಾಹಿರಿಲು ಅಂತ ಒಂದು ಹಾಡಿದೆ, ಮಾಯಾಬಜಾರ್ ಹಾಡು. ಆವಾಗ ಸಿನಿಮಾಗಳು 2 ಭಾಷೆಯಲ್ಲಿ 3 ಭಾಷೆಯಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಆಗ್ತಿದ್ವು. ಅಂದರೆ ಕನ್ನಡ ಆ್ಯಕ್ಟ್ರೇ ತೆಲುಗಲ್ಲೂ ಮಾಡ್ತಿದ್ರು, ತೆಲುಗು ಆ್ಯಕ್ಟರ್ಸ್ ಕನ್ನಡದಲ್ಲೂ ಮಾಡ್ತಾ ಇದ್ರು. ಅದೇ ಸಿನಿಮಾನೇ ಒಂದೇ ಸ್ಟುಡಿಯೋದಲ್ಲಿ ಶೂಟ್ ಆಗೋದು. ಲಿಪ್ ಸಿಂಕ್ ಮಾಡ್ಕೊಳ್ತಿರ್ಲಿಲ್ಲ, ಮತ್ತೆ ಆ ಸೀನ್ ಮಾಡಿಸೋದು, ತಮಿಳಲ್ಲಿ ಮಾಡಿಸೋದು, ತೆಲುಗಲ್ಲಿ ಮಾಡಿಸೋದು, ಹೀಗೆ ಮಾಡ್ತಿದ್ರು. ಆ ತರಹದ ಅನೇಕ ಸಿನಿಮಾಗಳನ್ನು ಮಾಡಿದಂತಹ ಕಾಲ AVM ಪ್ರೊಡಕ್ಷನ್ಸ್. ಈಗ ಮಾಯಾಬಜಾರ್ದು ಅಂತ ಸಾಂಗ್ ದಯವಿಟ್ಟು ಕೇಳಿಸಿ. ಆ ಹಾಡಿನ ಒಂದು ಝಲಕ್ ಇಲ್ಲಿದೆ. ಈ ಹಾಡಿನ ಗ್ರೇಟ್ ಗ್ರೇಟ್ ವೀಣಾ, ಥ್ಯಾಂಕ್ ಯು. ಒಳ್ಳೆ ಹಾಡು ಕೇಳಿಸಿದ್ರಿ. ನಿಮ್ಮ ಅಮ್ಮನ ಮತ್ತೆ ನೆನ್ಸ್ಕೊಟ್ವಿ ನಾವು. ನಮ್ಮ ಅಮ್ಮನೇ ಕಣ್ಣೆದ್ರಿಗೆ ಬರೋದು ನನಗೆ ಸಾವಿತ್ರಿ ನೋಡಿದ್ರೆ. ನಮ್ಮಮ್ಮನ ಫೋಟೋ ನೋಡಿದ್ರೆ ಸಾವಿತ್ರಿ ನೆನಪಾಗ್ತಾರೆ. ಸಾವಿತ್ರಿದು ಒಂದು ಆತ್ಮಚರಿತ್ರೆ ಇದೆ, ಓದ್ಬೇಕು ನೀವು. ಬಹಳ ಬಹಳ ಸುಂದರವಾದಂಥ ಜೀವನ ಚರಿತ್ರೆ ಅದು. ಒಬ್ಬ ನಟಿಯ ಬದುಕು. ಪಾಪ ಎಂಥ ದುರಂತದ ಸಾವು ಅಂದರೆ, ಕಡೆ 1.5 ವರ್ಷ ಶಿ ವಾಸ್ ಇನ್ ಕೋಮಾ, ಶಿ ವಾಸ್ ಇನ್ ಡಯಾಬಿಟಿಕ್ ಕೋಮಾ. ರಿಕವರ್ ಆಗಲಿಲ್ಲ, ಶಿ ಪಾಸ್ಟ್ ಅವೇ. ಆಮೇಲೆ ಹಣ ಇರಲಿಲ್ಲ. ಅಂಜಲಿ ದೇವಿ ಜೊತೆಗೆ ಮಾಡಿದ್ರು ಅವರು. ಅಂಜಲಿ ವಾಸ್ ಗ್ರೇಟ್. ಅವ್ರದ್ದು ಇತ್ತೀಚೆಗೆ ನಿಧನರಾದರು. ಇವರಿಗೆಲ್ಲ ಅನಂತಮೂರ್ತಿಗಳು ಒಂದು ಕಡೆ ಹೇಳ್ತಾರೆ, ಕೀಟ್ಸ್ ಕವಿ ಮತ್ತು ಬೇಂದ್ರೆ ಇವರಿಬ್ಬರಿಗೂ ಗಾಡ್ ಹ್ಯಾಸ್ ಗಿವನ್ ದೆಮ್ ಇನ್ ಪ್ಲೆಂಟಿ ಅಂತಂತಾರೆ. ಕೈ ತುಂಬಿ ಕೊಟ್ಬಿಟ್ಟಪ್ಪ ದೇವರು ಅಂತ. ಜಬ್ ಭಗವಾನ್ ಕುಚ್ ದೇತಾ ಆಯ್ತೋ ಚಪ್ಪಡ್ ಫಾಡ್ಕೆ ದೇತಾ है. ಹಾಗೆ ದೇವರ್ ಗಿವನ್ ಪ್ಲೆಂಟಿ. Number of films, number of songs, number of heroines, number of actings, number of roles, varieties. ನೀವು ಒಂದು ದೃಶ್ಯ ಅದು ಒನ್ಸ್ ಅಗೇನ್ ಕಾಂಬಿನೇಷನ್ ಆಫ್ ಅನದರ್ ಗ್ರೇಟ್ ಆಕ್ಟರ್, ಜಗ್ಗಯ್ಯ. ತೆಲುಗಲ್ಲಿ ಜಗ್ಗಯ್ಯ ಅಂತೇಳಿ ಒಬ್ಬ ನಟರಿದ್ರು, ಕ್ಯಾರೆಕ್ಟರ್ ಆಕ್ಟರು. ಬಹಳ ಸುಂದರವಾದ ಕಂಠ ಅವ್ರದ್ದು. ಆ ಕಂಠ ಸಿರಿ ಮಾತಾಡಿದ್ರೆ ರೋಮಾಂಚನ ಆಗೋಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ನನಗೆ ನೆನಪಿರೋ ಮಟ್ಟಿಗೆ ಹಿ ವಾಸ್ ದಿ ಫಸ್ಟ್ MP ಆಫ್ ತೆಲುಗು ಫಿಲ್ಮ್ ಇಂಡಸ್ಟ್ರಿ. ಎಸ್, ನೀವು ತಿಳ್ಕೋಬೇಕು, ಇತಿಹಾಸ ಓದ್ಬೇಕು ನಾವು, ಇಲ್ಲಾಂದರೆ ದಡ್ಡರಾಗ್ತೀವಿ ಅಷ್ಟೇ. ಅವ್ರ ಹೆಂಡತಿ ಸಾವಿತ್ರಿ ಒನ್ಸ್ ಅಗೇನ್ ನಡ್ಕೊಂಡು ಬರ್ತಾ ಇರ್ತಾರೆ. ನಿಮ್ಮ ಹತ್ರ ಹಾಡಿದ್ರೆ ಪ್ಲೇ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಅವ್ರು ಬಂದಾಗ ಇವರು ವೀಣೆ ನುಡಿಸ್ತಾ ಇರ್ತಾರೆ, ನಾಗೇಶ್ವರ ರಾಯರು. ನಿಲ್ಲಿಸ್ತಾರೆ ಅವ್ರು ಬಂದ ಕೂಡಲೇ. ತಪೋಭಂಗಂ చేసావా ಅಂತ ಕೇಳ್ತಾರೆ. ತಪೋಭಂಗ ಮಾಡಿದ್ವಾ ಅಂತ ಕೇಳ್ತಾರೆ ಜಗ್ಗಯ್ಯ. లేదు, ఆది దంపతులే దిగి వచ్చి నా సంగీతం వింటున్నారన్న సంతోషం నాది ಅಂತ ಹೇಳ್ತಾರೆ. ಇಲ್ಲ, ಆದಿ ದಂಪತಿಗಳೇ ಇಳಿದು ಬಂದು ನನ್ನ ಸಂಗೀತವನ್ನು ಕೇಳ್ತಾ ಇದ್ದೀರಿ ಅಂತ ಅನ್ನೋಷ್ಟು ಸಂತೋಷ ಆಯಿತು. ದಯವಿಟ್ಟು ಆಕೆ ವೀಣೆ ನುಡಿಸ್ಬೇಕು ಅಂತೇಳಿ ಅವರಿಬ್ಬರ ಮಧ್ಯೆ ಅಫೇರ್ ಇರುತ್ತೆ. ಅದು ಆಫ್ಟರ್ ದ ಮ್ಯಾರೇಜ್ ಇರಲ್ಲ ನೋಡಿ. ಆ ಸಿನಿಮಾಗಳಲ್ಲಿ ವೈಶಿಷ್ಟ್ಯ ಅಂತಂತಂದರೆ, ಈ ಮದುವೆ ಆಚೆಗಿನ ಸಂಬಂಧಗಳು ಅವುಗಳನ್ನು ಹೈಲೈಟ್ ಮಾಡ್ತಿರಲಿಲ್ಲ. ಈಗ ಮದುವೆ ಆಚೆಗೆ ಸಂಬಂಧ ಇಲ್ಲ ಅಂದರೆ ಸಿನಿಮಾ ಇಲ್ಲಲ್ಲ. ಡಾಕ್ಟರ್ ಚಕ್ರವರ್ತಿ ಹಾಡೋರು ನಮ್ಮಲ್ಲಿದ್ದರೆ ನಾವು ಕೇಳಿಸ್ಬೋದು. ಓಕೆ, ಆ ಹಾಡಿದೆ ಸರ್, ನೋಡ್ಕೊಂಡು ಬಂದ್ಬಿಡೋಣ. ಓಕೆ, ಚಕ್ರವರ್ತಿ ಹಾಡಿನ ಒಂದು ಝಲಕನ್ನ ನೋಡೋಣ.
ಈಗಾಗಲೇ ಸಾಕಷ್ಟು ಹಾಡುಗಳನ್ನ ನೋಡಿದ್ವಿ. ಇನ್ನು ಅವರ ನಟನೆ ಬಗ್ಗೆ ನನಗೆ ಆ ಕಾಲದಲ್ಲಿ ಒಂದೆರಡು ಕ್ರಿಯೇಷನ್ಸ್ ಬಹಳ ನೆನಪಿವೆ. ಒಂದು ಸಾವಿತ್ರಿನ NTR ಹಿಮಗಿರಿ ಸೊಗಸುಲು ಮುರಿ ಪಿಂಚನು ಮನಸ್ಸುಲು ಅಂತ ಹೇಳಿ ಒಂದು ಹಾಡಿದೆ. ಅದರಲ್ಲಿ 2 ಶಾಟ್ ಮಾಡ್ತಾರೆ. ಕೆಳಗಡೆ ಹೀರೋ ಹೀರೋಯಿನ್ ಭೀಮಾ ಮತ್ತು ದ್ರೌಪದಿ. ಅದೇ ಪುಷ್ಪ ತಂದು ಕೊಡ್ತೀನಿ ಅಂತ ಹೋಗ್ತಾನಲ್ಲ, ಅಪರೂಪವಾದ ಪುಷ್ಪ ತಂದು ಕೊಡ್ತೀನಿ ಅಂತ ಹೋಗ್ತಾನೆ. ಅದಕ್ಕೆ ಮುಂಚೆ ಹಿಮಗಿರಿ ಸೊಗಸುಲು ಮುರಿ ಪಿಂಚನು ಮನಸ್ಸುಲು, ಇದು ರತಿದೇವಿ ಮನ್ಮಥನ ತಾಣ ಅಂತ. ಮೇಲಿನ ಸೀನು ಅಲ್ಲಿ ಗೋಪಿಕೃಷ್ಣ ಮತ್ತು ಒಬ್ಬ ಡಾನ್ಸರ್, ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇವರು ದೇ ವಿಲ್ ಬಿ ಆಕ್ಟಿಂಗ್. ಆ ಥರದ್ದೊಂದು ಅದ್ಭುತ ಪ್ರಯೋಗ ನಡೀತಾ ಅವಾಗ. ಅವಳು ಹೇಳ್ತಾಳೆ ಇದು ಯೋಗುಲೈನ ಮಹಾಭೋಗುಲೈನ, ಇವನು ಹೇಳ್ತಾನೆ, ಹೀರೋ ಹೇಳ್ತಾನೆ ಇದು ಯೋಗುಲೈನ ಮಹಾಭೋಗುಲೈನ ಮುರಿಪಿಂಚೆ ಸ್ವರ್ಗಸೀಮಾ ಅಂತಂತೇಳಿ. ಅವಳು ಇಲ್ಲ ಈಶ್ವರ ಇಲ್ಲಿ ತಪಸ್ ಮಾಡ್ತಿದ್ದ, ಮನ್ಮಥನನ್ನು ಸುಟ್ಟಾಕ್ದ ಅಂದರೆ ಅಲ್ಲಿ ಈಶ್ವರನ ಗೊಂಬೆ ಇರುತ್ತೆ, ಅದಕ್ಕೊಂದ್ಸಲ ಹಿಂಗೆ ಕೈ ಮುಗಿದು ಈ ಕಡೆ ನೋಡು ಅಂತಾನೆ. ಅಲ್ಲಿ ನೋಡಿದ್ರೆ ರತಿ ಮನ್ಮಥರ ಗೊಂಬೆ ಇರುತ್ತೆ. ಆ ಪ್ರಯೋಗನ ನಾಗೇಶ್ವರರಾವ್ ಒಂದು ಸಿನಿಮಾದಲ್ಲಿ ಮಾಡ್ತಾರೆ. ಬಹುಶಃ ನನ್ನ, ಇಫ್ ಐ ಆಮ್ ನಾಟ್ ರಾಂಗ್, ನನ್ನ ಏನು ಅಂದರೆ ಹೀರೋ ಹೀರೋಯಿನ್ ಹಾಡ್ಕೋತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಕನಸು, ಅವರ ಮದುವೆ ಆದ ಹಾಗೆ. ತೊಲಿನಾಟಿರೇ ತಡಬಾಟು ಪಡುತ್ತು ಮೆಲ್ಲಮೆಲ್ಲಗ ನೀವುರಾಗ. ಅದು ಆ ಹಾಡು, ಆ ನಟನೆ ಮತ್ತು ಆ ಡಿರೆಕ್ಷನ್ ಎಲ್ಲನೂ ಅಷ್ಟೇ. ಒಂದೇ ಜಾಗ, ಒಂದೇ ಇದು, ಅಲ್ಲಿ ಮದುವೆ ನಡೀತಾ ಇದೆ. ಅದು ಕನಸು. ಮದುವೆ ಮೊದಲನೇ ರಾತ್ರಿ ಅದನ್ನೆಲ್ಲವನ್ನ. ಆಮೇಲೆ ವೀಣಾ ನೀವು ಗಮನಿಸಬೇಕು, ಬದಲಾಗ್ತಾ ಇರೋಂತಹ ಕಾಲ ಏನನ್ನ ತರ್ತಾ ಇದೆ ಅಂತ. ಈಗ ಆಂಟಿ ಹೀರೋ ಆರ್ ವಿಲನ್ ಮೆನಿ ಎ ಟೈಮ್ಸ್ ಬಿಕಮ್ಸ್ ದಿ ಹೀರೋ. ಅವನನ್ನು ವೈಭವೀಕರಿಸ್ಬಿಡ್ತೀವಿ. ಈಗ ನೋಡಿ, ಶೋಲೆಯಲ್ಲಿ ಧರ್ಮೇಂದ್ರ, ಅಮಿತಾಬ್ ಬಚ್ಚನ್, ಜಯಾಬಾದ್ರಿ ಇದ್ಲು ಅನ್ನೋದು ಮರ್ತೇ ಹೋಗ್ಬಿಟ್ಟಿದೆ ನಮಗೆಲ್ಲ. ಸಂಜೀವ್ ಕುಮಾರ್ ಇದ್ದ ಅನ್ನೋದು ಮರ್ತು ಹೋಗುತ್ತೆ. ಗಬ್ಬರ್ ಸಿಂಗ್ ನೆನಪಿರ್ತಾನೆ. ಅದು ಬಿಕಾಸ್ ಆಫ್ ದಿ ಚೇಂಜಿಂಗ್ ಟೈಮ್ಸ್. ಕಾಲಧರ್ಮ ನಾನು ಇವತ್ತು ಬೆಳಗ್ಗೆ ಬರೆದಿಟ್ಟು ಬಂದೆ ಅದನ್ನ. ಹರ್ ಯುಗ್ ಮೇ ಧರ್ಮ ಬದಲ್ತಾ ಹೈ, ಹರ್ ಯುಗ್ ಮೇ ಧರ್ಮ ಬದಲ್ತಾ ಹೈ, ಕಿಸ್ ಧರ್ಮ ಕೋ ತುಮ್ ಅಪ್ನಾ कहलाओगे, ಅಪನಾ ಬನಾओगे. ಅಂದ್ರೆ ನೀನು ಪ್ರತಿದ್ಯ ಕಾಲಕ್ಕೂ ಧರ್ಮ ಬದಲಾಗುತ್ತೆ. ಯಾವ ಧರ್ಮವನ್ನು ನೀನು ಶಾಶ್ವತ ಅಂತ ಅನ್ಕೋತೀಯ ಅಂತ ಹೇಳಿ ಮೀನಾಕುಮಾರಿ ಅಂಡ್ ಅಶೋಕ್ ಕುಮಾರ್ ವಾಜದು ಚಿತ್ರಲೇಖ ಸಿನಿಮಾ ಹಾಡು. ಇಟ್ಸ್ ಎ ವಂಡರ್ಫುಲ್ ಕ್ರಿಯೇಷನ್ಸ್. ಅವಾಗಿನ ಸಿನಿಮಾಗಳನ್ನ ನೀವು ನೋಡಬೇಕು. ಜೇನುಗೂಡು ಸಿನಿಮಾ ಬಂತು, ಆಮೇಲೆ ನಮ್ಮ ಊರು ಸಿನಿಮಾ ಬಂತು. ನಗರೀಕರಣ ಮತ್ತು ಹಳ್ಳಿಗಳಿಂದ ಮೈಗ್ರೇಷನ್ ಆಗೋದು, ಫ್ಯಾಮಿಲಿಗಳ ವಿಭಜನೆ ಆಗೋದು, ಒಟ್ಟು ಕುಟುಂಬ ಅಂತ ಇದ್ದದ್ದು ಹೋಗಿ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಡಿಂಕ್ ಫ್ಯಾಮಿಲೀಸ್ ಬಂತು. ಡಬಲ್ ಇನ್ಕಮ್ ನೋ ಕಿಡ್ಸ್, ಡಿಂಕ್ ಫ್ಯಾಮಿಲಿ ಅಂತ. ನಮಗೆಲ್ಲ ಕಿಡ್ಸ್ ಅಂದರೆ ಕ್ರಿಕೆಟ್ ಟೀಮ್ಗೆ ಆಗಷ್ಟಾದ್ರೂ ಮಕ್ಕಳಿಗಿರ್ಬೇಕು ಅಂತ ನಮ್ಮ ಲೆಕ್ಕ. ನನಗೆ 4 ಮಕ್ಕಳಿದ್ದಾರೆ. ಆಯ್ತೆ. ಈ ಕಾಲಘಟ್ಟ ಹೇಗೆ ಬದಲಾಯಿತು, ಹಾಗಾಗಿ ಸಿನಿಮಾಗಳು ಬದಲಾದವು. ಆಗ ಹೀರೋಗಳು ದೇವರ್ ನಾಟ್ ಶೋನ್ ಇನ್ ನೆಗೆಟಿವ್ ವೇ. ನಾನು ನಿನ್ನೆ ಅವನ್ನ ಹೇಳ್ತಾ ಇದ್ದೆ, ರಾಜ್ಕುಮಾರ್ ಬಹುಶಃ ಒಂದೇ ಒಂದು ಸಿನಿಮಾದಲ್ಲಿ ಬೀಡಿ ಸೇರ್ತಾರೆ, ಚೂರಿ ಚಿಕ್ಕಣ್ಣ ಸಿನಿಮಾ ಅಂತ ನೆನಪು. ಬಿಟ್ರೆ ದೇವರ್ ನಾಟ್ ಶೋನ್ ಆಸ್ ವಿಲನ್ಸ್ ಆರ್ ನೆಗೆಟಿವ್ ಕ್ಯಾರೆಕ್ಟರ್ಸ್. ಅವರ ಆ ನಟನೆ ನಮ್ಮನ್ನು ಏನು ಮಾಡ್ತು ಅಂತಂದರೆ, ಎಷ್ಟು ಗಾಢವಾಗಿ ಇಂಪ್ರೆಸ್ ಮಾಡ್ತು ಅಂತಂದರೆ, ನಾನು ಒಳ್ಳೆಯ ಮಗ ಆಗಬೇಕು, ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ರಾಜ್ಕುಮಾರ್ ಅವ್ರನ್ನ ನೋಡಬೇಕು. ತೆಲುಗಿನಲ್ಲಿ ದೇವತಾ ಅಂತ ಒಂದು ಸಿನಿಮಾ ಮಾಡಿದ್ದಾನೆ ಎನ್ ಟಿ ರಾಮರಾಯರು. ಆ ಥರ ಅಮ್ಮ ಅಂದರೆ ಒಂದು ಆದರ್ಶ. ನನಗೆ ಇದ್ದಿದ್ದೇ ಅದೊಂದು, ಅದೇ ಆದರ್ಶ. ಇವತ್ತಿಗೂ ನನ್ನ ತಾಯಿ ನನ್ನ ಆದರ್ಶ. ಶಿ ಇಸ್ ಡೆಡ್ ಅಂಡ್ ಗಾನ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹಾಗೇನೆ ಶ್ರೀಮತಿ ಅನ್ನೋದೇ ಅದೊಂದು ಸ್ಥಾನ. ಅದಕ್ಕೆ ಆಕೆ ಜಾರಿಣಿ ಅಲ್ಲ, ಹೊರಗಿನ ನೀವು ನಮ್ಮ ಸೀರಿಯಲ್ಗಳು ನೋಡಿ, ಎಲ್ಲನೂ ಅವೇ, ಸಬ್ಜೆಕ್ಟ್ ಮ್ಯಾಟ್ರೇ ಅದು. ಹಾಗಾದಾಗ ಕಾಲಘಟ್ಟ ಬದಲಾಗಿದೆ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕು, ಮಹಾಭಾರತವನ್ನು ಮುಂಚೆ ಬರೆಯಲಾಯಿತು ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್ ಆಫ್ ಹಿಸ್ಟ್ರಿ. ಯಾಕೆಂದರೆ ಅಲ್ಲಿ ಪಾಲಿಯಾಂಡ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಒಬ್ಬಾಕೆ 5 ಜನರನ್ನ ಮದುವೆ ಆಗೋದು.
ಅರ್ಥ ಆಯ್ತೆ? ಪಾಲಿಗಾಮಿ ಅಂದ್ರೆ ಒಬ್ಬರು ಇಬ್ಬರನ್ನ ಅಥವಾ ಒಬ್ಬರಿಗಿಂತ ಹೆಚ್ಚಿನ ಇವರನ್ನ ಪಾಲಿಗಾಮಿ ಮದುವೆ ಆದರೆ ಪಾಲಿಗಾಮಿ ಅಂತ ಅಂತಾರೆ. ಪಾಲಿಯಾಂಡ್ರಿ ಬಂತು ಮಹಾಭಾರತದ ಕಾಲದಲ್ಲಿ. ಅದಕ್ಕೆ ರಾಮಾಯಣ ಉತ್ತರ ಆಗುತ್ತೆ, ಏಕಪತ್ನಿ ವ್ರತಸ್ಥ ಅಂತ. ನೋಡಿ, ನಾವು ರಾಮನನ್ನ ಏಕಪತ್ನಿ ವ್ರತಸ್ಥ ಅನ್ನೋ ಕಾರಣಕ್ಕೆ ಇಷ್ಟಪಡ್ತೀವಿ. ಬ್ರಹ್ಮಚಾರಿ ಅನ್ನೋ ಕಾರಣಕ್ಕೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಪ್ರಧಾನಿಯನ್ನಾಗಿ ಮಾಡಿದ್ವಿ. ಅವರೇ ಹೇಳಿದ್ರು, ಐ ಆಮ್ ನಾಟ್ ಅ ಬ್ಯಾಚುಲರ್, ಐ ಆಮ್ ನಾಟ್ ಮ್ಯಾರಿಡ್ ಅಂತ ಹೇಳಿದ್ರು. ಇಟ್ ವಾಸ್ ಅ ಫ್ಯಾಕ್ಟ್. ಹಿ ಲಿವ್ಸ್ ವಿತ್ ದಿಸ್ ಫ್ಯಾಮಿಲಿ. ವೆಲ್, ನನಗೆ ಆ ಪ್ರಿಫರೆನ್ಸಸ್ ಬಗ್ಗೆ ನನಗೆ ತಕರಾರಿಲ್ಲ. ಆ ಸಿನಿಮಾಗಳು ಬದಲಾಗ್ತಾ 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 ಬಂದವು, ಹಾಗೆ ನಟರು ಬದಲಾಗ್ತಾ ಬಂದರು. ನೋಡಿ, ಲಾಸ್ಟ್ ನಾವು ಫಸ್ಟ್ ತೋರಿಸಿದಂತಹ ಆ ಸುಡಿಗುಂಡಾಲು ಚಿತ್ರದ ದೃಶ್ಯಕ್ಕೆ ನಾಗೇಶ್ವರ ವಯಸ್ಸಾಗಿತ್ತು. ನೋ ವಿಗ್, ನೋ ಹೇರ್ ಡೈಯಿಂಗ್, ಆ ವೈಟ್ ಹೇರ್ ಇಟ್ಕೊಂಡು ಎಷ್ಟು ನ್ಯಾಚುರಲ್ ಆಗಿ ಒಬ್ಬ ಜಡ್ಜ್ ಆಗಿ ಮಾಡಿದ. ಫೈಲ್ ಬಿಸಾಕಿ ಎಷ್ಟು ಜನಕ್ಕೆ ನಾನು ಶಿಕ್ಷೆ ಕೊಟ್ಟಿದ್ದೀನಿ, ಜೈಲಿಗೆ ಕಳಿಸಿದ್ದೀನಿ, ಎಷ್ಟು ಜನನ ಮರಣದಂಡನೆಗೆ ಈಡು ಮಾಡಿದ್ದೀನಿ, ನೇಣುಗಂಬ ಹಚ್ಚಿದ್ದೀನಿ, ನನ್ನ ಮೇಲೆ ತೀರಿಸ್ಕೊಳ್ಳಿ ಹಾಗೆ ಅಂಥದ್ದು ಬಿಟ್ಟು ನನ್ನ ಮಗು ಅವನು ಪುಟಾಣಿ ಅವನ್ನೇ ಹಾಕ್ಕೊಂಡ್ರು ಅಂತ ಹೇಳಿ ಬರುತ್ತೆ. ನಾನು ಹೇಳೋದೇನು ಅಂದರೆ ವೀಣಾ, ಆ ಬದಲಾದ ಕಾಲಘಟ್ಟಕ್ಕೆ ಒಬ್ಬ ನಟ ಹೊಂದಿಕೊಳ್ತಾ ಹೋಗೋದು. ಎಷ್ಟು ವಯಸ್ಸಾದರೂ ಕುಣಿತಾ ಇದ್ರು. ಆವಾಗಲೂ ಇತ್ತು. ಎನ್ ಟಿ ರಾಮರಾವ್ ಶ್ರೀದೇವಿ ಜೊತೆಗೆ ತಂದೆಯಾಗಿ ಪಾತ್ರ ಮಾಡ್ತಾರೆ. ಭಕ್ತ ಪ್ರಹ್ಲಾದ ಮಗನ ಪಾತ್ರವನ್ನು ಶ್ರೀದೇವಿ ಮಾಡ್ತಾಳೆ. ಅದೇ ಶ್ರೀದೇವಿನ ಹಾಕ್ಕೊಂಡು ಆಕು ಚಾಟು ಪಿಂದೆ ತಡಿಸಿ ಅಂತೇಳಿ ಆಟ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಇತ್ತೀಚಿನ ವರ್ಷಗಳಲ್ಲಿ. ಹಾಗೆ ಬದಲಾದರು. ಆದರೆ ನಾಗೇಶ್ವರ ರಾಯರು ಕಾಲದಿಂದ ಕಾಲಕ್ಕೆ ತಮ್ಮ ನಟನೆಯನ್ನು ಅಪ್ಡೇಟ್ ಮಾಡ್ಕೊತಾ ಬಂದರು. ಸಬ್ಜೆಕ್ಟನ್ನು ಕೇಳ್ತಾ ಬಂದರು, ಕೇಳಿ ಒಪ್ಕೊಂಡು ಅದಕ್ಕೆ ಸಿದ್ಧರಾಗ್ತಾ ಇದ್ರು. ದಟ್ ವಾಸ್ ದಿ ಗ್ರೇಟ್ನೆಸ್. ಅವ್ರಿಗೆ ಯಾವ್ಯಾವ ಅವಾರ್ಡ್ ಬಂತು, ಯಾವ್ಯಾವ ಇಸ್ವಿಲಿ ಹುಟ್ಟಿದ್ರು, ಯಾವ ಇಸ್ವಿಲಿ ಏನಾದರೂ, ಅವರು ಅವಾಗಿನ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಇತ್ತು. ಬಳ್ಳಾರಿ, ಕಡಪ, ಕರ್ನೂಲು, ಅನಂತಪುರಂ, ಈ 4 ಜಿಲ್ಲೆಗಳು ಮತ್ತು ಆಂಧ್ರದ ಕೆಲವು ಜಿಲ್ಲೆಗಳು, ಇವು ಬ್ಯಾಕ್ ಡಿಸ್ಟ್ರಿಕ್ಟ್ಸ್ ಅಂತ ಕರೀತಾರೆ. ಬ್ಲ್ಯಾಕ್ ಕಾಟನ್ ಸಾಯಿಲ್, ಲಾಲೆಸ್ ಬ್ಲಾಕ್ ಕಾಟನ್ ಸಾಯಿಲ್ ಅಂತಲೇ ಬರೀತಾರೆ. ನಮ್ಮದು ಕಪ್ಪು ಭೂಮಿ, ಕಪ್ಪು ನೆಲ. ಈ ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿದಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟುತ್ತಾರೆ ಅವರು. ಚಿಕ್ಕ ಹಳ್ಳಿ. ಅಲ್ಲಿಂದ ಬಹುಶಃ ಇಟ್ ವಾಸ್ ಇನ್ ದಿ ಜೀನ್ ಪೂಲ್. ಆ್ಯಕ್ಟಿಂಗ್ ಅನ್ನೋದು ಸುಮ್ಮನೆ ಬರೋದಿಲ್ಲ ನಮಗೆ, ಅಥವಾ ಯಾರ್ದೋ ಮಕ್ಕಳು ಅನ್ನೋ ಕಾರಣಕ್ಕೆ ಅದು ಬರೋದಿಲ್ಲ. ಆ ಜೀನ್ ಪೂಲ್ ಇರೋದ್ರಿಂದಲೇ ಅವರ ಫ್ಯಾಮಿಲಿ ನೋಡಿ 3 ಜನರನ್ನು ಕೊಟ್ಟಿದ್ದಾರೆ. ತಾವು, ತಮ್ಮ ಮಗ ನಾಗಾರ್ಜುನ, ನಾಗಚೈತನ್ಯ. ಚೈತನ್ಯ ತಾನೆ. ಹಾಗೆ ನಟಿಸಿದಂತಹ, ಕಾಲಕ್ಕೆ ಬದಲಾದಂತಹ, ಮತ್ತು ಇದು ನಂದಲ್ಲ ಅಂತಂದಮೇಲೆ ಸದ್ದಿಲ್ಲದೆ ನಿವೃತ್ತರಾದಂತಹ ನಟನೆ ಬಿಡಲಿಲ್ಲ. ಮತ್ತು ಅವರು ಕಡೆಯವರೆಗೂ ಅವರ ಮೋಸ್ಟ್ಲಿ ಅವ್ರ ಫಿಲ್ಮ್ ಇನ್ನೂ ರಿಲೀಸ್ ಆಗಬೇಕಾಗಿದೆ. ಒಂದು ಮನಂ ಅಂತ ಕಾಣಿಸ್ತದೆ. 3 ಜನ ಮಾಡಿದ್ದಾರೆ ಅದರಲ್ಲಿ. 3 ಜನರೇಷನ್ಸ್, ಆ ಫ್ಯಾಮಿಲಿ ಜನರೇಷನ್ಸ್ ಎಲ್ಲ ಮಾಡಿದ್ದಾರೆ. ಆ ತರಹದ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿ ಗೆದ್ದಂತಹ ಅಭಿಜಾತ ಕಲಾವಿದರು ನಾಗೇಶ್ವರ ರಾಯರು. ನೇನು ಪುಟ್ಟೇನು ಸಾಂಗ್, ನೇನು ಪುಟ್ಟನು ಅಂತ ಒಂದು ಹಾಡಿದೆ. ನೀವು ಅದನ್ನ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ಇಟ್ಸ್ ಎ ಸ್ಮಾಲ್ ಬಿಟ್ ಹಾಕೋಣ ಒಂದು. ಇಟ್ಸ್ ಎ ವಂಡರ್ಫುಲ್ ಸಾಂಗ್. ಕೇಳ್ಕೊಂಬಾರ ಹಾಡಿ. ನೇನು ಪುಟ್ಟನು. ನೋಡಿ ವೀಣಾ, ಫನ್ ಇಸ್, ನೀವು ಅದರಲ್ಲಿ ಗಮನಿಸಬೇಕು. ಒಂದು ಅವನ ಡ್ರೆಸ್ ಸೆನ್ಸ್. ಆಗ ಆ ಥರದ್ದೊಂದು ಡ್ರೆಸ್ಸಿಂಗ್ ಪ್ಯಾಟರ್ನ್ ಇರ್ತಿತ್ತು. ಚಮಕಿ ಕಾಂಟ್ರಾಸ್ಟ್ ಗ್ಲೌಸು. ಆಮೇಲೆ ಈ ಸಿನಿಮಾ ಯಾಕೆ ನನಗೆ ಭಾಳ ಗಾಢವಾಗಿ ನೆನಪಿದೆ ಅಂತಂದಕ್ಕೆ ಒಂದು ಸಣ್ಣ ಅನೆಕ್ಡೋಟ್ ಏನಂದರೆ, ನನಗೊಬ್ಬಳು ಮಲೇಷಿಯಾ ದೇಶದ ಗೆಳತಿ ಇದ್ಲು. ಬಳ್ಳಾರಿಯಲ್ಲಿ ಆಕೆ MBBS ಓದ್ತಾ ಇದ್ಲು. ನಾನು ಹೇಳಿದೆ, ಒಂದು ತೆಲುಗು ಸಿನಿಮಾ ತೋರಿಸ್ತೀನಿ ಬಾ ನಿನ್ನ ಅಂತ ಹೇಳಿ ಕರ್ಕೊಂಡು. ಅವಳಿಗೆ ತೆಲುಗಿನ ಒಂದು ಶಬ್ದ, ಒಂದು ಸಿಲೆಬಲ್ ಅರ್ಥ ಆಗ್ತಿರ್ಲಿಲ್ಲ. ಇಡೀ ಸಿನಿಮಾ ನೋಡ್ಬಂದು ಯಾವ ಹಾಡು ಇಷ್ಟ ಆಯಿತು ಅಂದರೆ, ದಟ್ ಸಾಂಗ್ ಲೇ 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 ಅಂತ. ಆ ಲೇ 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 ನಾ ರಾಜ ಅಂತ ಜ್ಯೋತಿಲಕ್ಷ್ಮಿ, ನನ್ನ ಮಗಳು ನೋಡಿ, ಏನಪ್ಪ ಆ ಕಾಲ ನಿಮ್ಮ ಕಾಲದ ಹೀರೋಯಿನ್ಸ್ ಹಿಂಗಿರ್ತಿದ್ರ ಅಂತಂತಾಳೀಗ. ಹೌದಮ್ಮ, ಹಾಗಿದ್ದದ್ದು. ಅವರು ಭಾಳ ಆರೋಗ್ಯ ಗುಂಡಾಗಿ ಅವರು. ಈಗಿನವರು NHK ಅಂತೀನಿ ನಾನು, ನಾಯಿ ಹೊಡಿಯೋ ಕೋಲು ಏನೋ. ವೆಲ್, ಕಾಲಧರ್ಮ ಬದಲಾಗುತ್ತೆ ನೋಡಿ. ಅದು ದಟ್ ಇಸ್ ದಿ ಸಾಂಗ್. ನಾನು ಚೂರು ಪ್ಲೇ ಮಾಡಿ ಚೆನ್ನಾಗಿದೆ.
ವೀಣಾ, ನೀವು ಮುಂಚೆ ನೋಡಿದ ಹಾಡನ್ನು ಗಮನಿಸಿದ್ರೆ ನಾನು ಬರೀ ಡ್ರೆಸ್ ಹೋಗಿ ಹೇಳ್ತೇನೆ, ನಾಟ್ಯ ಡ್ಯಾನ್ಸ್ ಇತ್ತಲ್ಲ ದಸರಾ ಬುಲ್ಲೋಡು ಅಂತ ಸಿನಿಮಾದಲ್ಲಿ. ಅರೆ ANR ಥರ ಡ್ಯಾನ್ಸ್ ಮಾಡ್ತಿದ್ದೆ, ಯಾರೂ ಇರಲಿಲ್ಲ. ANR ಜಾಗಕ್ಕೆ ಶೋಭನ್ ಬಾಬು ಅಂತ ಬಂದ. ಹಿ ವಾಸ್ ಆಲ್ಸೋ ಎ ಸಕ್ಸಸ್ಫುಲ್ ಆ್ಯಕ್ಟರ್, ಬಟ್ ನಾಟ್ ಆಸ್ ಸಕ್ಸಸ್ಫುಲ್ ಆಸ್ ನಾಗೇಶ್ವರ ರಾವ್. ಆಮೇಲೆ NTR ಜಾಗಕ್ಕೆ ಬಾಂಡ್ ಬೇಕಾಗಿತ್ತಲ್ಲ, ಅವನು ಕೃಷ್ಣ ಬಂದ. ಕೃಷ್ಣನ್ ಮಗ ಈಗ ಈಸ್ ಎ ವೆರಿ ಪಾಪ್ಯುಲರ್ ಹೀರೋ ಇನ್ ತೆಲುಗು ಇಂಡಸ್ಟ್ರಿ. ಅಂದರೆ ಆಯಾ ಪಾತ್ರಗಳಿಗೆ ಆಲ್ಟರ್ನೇಟಿವ್ ಆಗಿ ಪಾತ್ರಗಳು ಹುಡ್ತಾ ಬಂದವು ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ಗೆ ಆಲ್ಟರ್ನೇಟಿವ್ ಆಗಿ ಯಾವ ಪಾತ್ರ ಬಂತು? ನೋ, ಯು ಡೋಂಟ್ ಫೈಂಡ್. ಆಮೇಲೆ ಅದರಲ್ಲಿ ಡೋಂಟ್ ಕೇರ್ ಅಂತಾನೆ. ಅಂದರೆ ನಾನು ಯಾಕೆ ಈ ಜಗತ್ತನ್ನು ಕೇರ್ ಮಾಡಲಿ ಅಂತೇಳಿ ಆ ಥರದ ರೆಬೆಲ್ ರೋಲ್ಸ್ ಮಾಡ್ತಾ ಇದ್ದ. ಒಂದು ಸಿನಿಮಾದಲ್ಲಂತೂ ಕುಡ್ಕ ಉಮನಾಯಿಸರು ಎಲ್ಲ ಆಗಿರ್ತಾನೆ, ಅವಳು ಹೀರೋಯಿನ್ ಹೇಳ್ತಾಳೆ ಇದನ್ನೆಲ್ಲ ಬಿಡು ಅಂತಂತೇಳಿ. ಲಾಸ್ಟ್ ಪಾರ್ಟಿ ಅಂತಂತೇಳಿ ಟಾಟಾ ವೀಡುಕೋಲು ಅಂದರೆ ಬೀಳ್ಕೊಡುಗೆ, ಇನ್ನು ನನ್ನ ಪ್ರಪಂಚವೇ ಬೇರೆ ಅಂತ ತುಂಬ ಕುಡಿದು ಬಿದ್ದೋಗ್ತಾನೆ. ನಾವೀಗ ಟಾಟಾ ಹೇಳೋಂತ ಟಾಟಾ ಅನ್ನೋದಕ್ಕೆ ಅದು ನೋಡಿ ಮತ್ತೆ ಬ್ರೇಕ್ ಆಗುತ್ತೆ ಅಫೇರ್. ಇಟ್ಸ್ ಎ ಡಿಫರೆಂಟ್ ಸ್ಟೋರಿ. ಬಟ್ ಒನ್ಸ್ ಅಗೇನ್ ನಾನು ಹಳಿಬಂಡಿಯವ್ರನ್ನ ಮತ್ತೆ ನೆನಪು ಮಾಡ್ಕೋತೀನಿ. 250 ಕ್ಯಾಸೆಟ್ ಹಾಡಿದ್ದಾರೆ, ಕೆಲವು ಸಾವಿರ ಹಾಡುಗಳನ್ನು ಹಾಡಿದ್ದಾರೆ. ಜನಪದ ಮತ್ತು ಭಾವಗೀತೆ ಎರಡಕ್ಕೂ ಹೊಂದುತ್ತಾ ಇದ್ದಂಥ ಧ್ವನಿ ಅವ್ರದ್ದು. ಸಿನಿಮಾ ಹಾಡೋ ಎಲ್ಲರ ಕೈಲಿ ಹಾಡೋಕ್ಕಾಗಲ್ಲ, ಸಿನಿಮಾ ಹಾಡೋದೇ ಬೇರೆ. ದೋ ಐ ರೇಟ್ ರತ್ನಮಾಲಾ ಪ್ರಕಾಶ್ ಆಸ್ ಎ ಗ್ರೇಟ್ ಸಿಂಗರ್, ಆಕೆ ಸಿನಿಮಾ ಹಾಡುಗಳನ್ನು ಹಾಡಲ್ಲ, ಹಾಡೋಕ್ಕಾಗಲ್ಲ. ಹಾಗೇನೆ ಲತಾ ಮಂಗೇಶ್ಕರ್ ಬಾಯಲ್ಲಿ ನೀವು ಗಜಲ್ ಹಾಡ್ಸೋಕ್ಕಾಗಲ್ಲ, ವೇರ್ ಆಸ್ ಆಶಾ ಭೋಸ್ಲೆ ಹಾಡಿಸ್ತೀರ. ಇವರಿಗೆ ಹಳೆಬಂಡಿಯವ್ರಿಗೆ ಎರಡೂ ಇತ್ತು, ಭಾವಗೀತೆ ಮತ್ತು ರಂಗಗೀತೆ ಮತ್ತು ಜಾನಪದ ಗೀತೆ. ಪಾತ್ರಗೀತೆ ಪಕ್ಕ ನೋಡೇ ನನ್ನ ಅಕ್ಕ, ನೋಡಿ ಏನೇ ಅಕ್ಕ ಅವರ ಟ್ರಂಪ್ ಕಾರ್ಡ್ ಅದು. ಆ ಮಹಾನ್ ಚೇತನಕ್ಕೆ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ಟಾಟಾ ಟು ಬೋತ್ ಆಫ್ ದೆಮ್. ಓಕೆ, ತುಂಬ ಧನ್ಯವಾದಗಳು ಸಾಕಷ್ಟು ಅವರ ನೆನಪುಗಳನ್ನ ಮೆಲ್ಕು ಹಾಕಿದ್ದಕ್ಕೆ ರವಿ ಬೆಳಗೆರೆ. ಈಗಾಗಲೇ ಹೇಳಿದಾಗೆ ಕನ್ನಡ ಮತ್ತು ತೆಲುಗುವಿನ ದಿವ್ಯ ಚೇತನರನ್ನ ಈ ಮೂಲಕ ನಾವು ನೆನಪಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ನಮಸ್ಕಾರ.